ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಿಶಾಂತ್ ತೋಡಾರ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಶಿಕ್ಷಕಿ ಯಾರು ಅಂತ ಕೇಳೋದಾದ್ರೆ 1996ರಿಂದ 22 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ನಿವೃತ್ತರಾಗಿರುವ ಶಿಕ್ಷಕಿ ವಾರಿಜಾಕ್ಷಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಶಿಕ್ಷಕ ವೃತ್ತಿಯ ಅನುಭವದ ಮಾತುಗಳನ್ನು ಕೇಳ್ಕೊಂಡು ಬರೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಹೇಗೆ ನಡೀತಿದೆ ಜೀವನ? ಈಗ ಒಳ್ಳೆ ಸುಸೂತ್ರವಾಗಿ ನಡೀತಾ ಉಂಟು. ಮೊದಲನೇದಾಗಿ ಕೇಳೋದಾದ್ರೆ ನಿಮ್ಮ ಶಿಕ್ಷಣ ವೃತ್ತಿಯ ಬಗ್ಗೆ ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಬಾಲ್ಯ ಜೀವನ ಹೇಗಿತ್ತು ಇದರ ಬಗ್ಗೆ ಹೇಳೋದಾದ್ರೆ? ಬಾಲ್ಯದಲ್ಲಿ ನನಗೆ ಒಂದು 6 ವರ್ಷ ಇರುವಾಗಲೇ ನನ್ನ ತಂದೆ ತೀರಿ ಹೋದರು. ಆಮೇಲೆ ಒಂದು 2 ವರ್ಷದ ನಂತರ ತಾಯಿ ತೀರಿ ಹೋದರು. ಹಾಗೆ ಮತ್ತೆ ನನ್ನ ಸೋದರ ಮಾವ ನಮ್ಮನ್ನು ಸಾಕಿದರು. ಹಾಗೆ ಒಂದು 7th ಅಲ್ಲಿ ವಿದ್ಯಾಭ್ಯಾಸ ಆಯಿತು ನಂದು. ಆನಂತರ ಅವರಿಗೆ ಮದುವೆ ಆಯಿತು. ಮದುವೆ ಆದ ನಂತರ ನಮ್ಮ ಕಷ್ಟ ಪ್ರಾರಂಭ ಆಯಿತು. ಅಲ್ಲಿ ತನಕ ಖುಷಿಯಲ್ಲಿದ್ದೆವು ನಾವು. ಆನಂತರ ನನಗೆ ಶಾಲೆಗೆ ಹೋಗೋದು ಬೇಡ ಅಂತ ಹೇಳಿದರು 7th ಅಲ್ಲಿ. ತುಂಬ ಬೇಸರ ಆಯಿತು. ಅಂದರೆ ನಾನು ಕಲೀಲಿಕ್ಕೆ ಹುಷಾರಿದ್ದೆ ಎಲ್ಲ. ಶಾಲೆಗೆ ಹೋಗ್ಬೇಕಲ್ಲ, ಕಲಿಬೇಕಲ್ಲ. ಅಂದರೆ ನಮಗೆ ತಂದೆ ತಾಯಿಗೆಲ್ಲ ಒಳ್ಳೆ ಆಸೆ ಇರ್ತದೆ, ಆದರೆ ಬೇರೆಯವರಿಗೆ ಆಸೆ ಇರುವುದಿಲ್ಲ ನೋಡಿ. ಅವರಿಗೆ ಮಾತ್ರ ಅಲ್ಲ ಪ್ರೀತಿ ಇರೋದು. ಹಾಗೆ ಹೋಗಬೇಡ, ಶಾಲೆಗೆ ಹೋಗೋದು ಬೇಡ, ಬಿಡಿ ಕಟ್ಟು ಮನೆಯಲ್ಲಿ ಅಂತ ಹೇಳಿದರು. ಆದರೂ ಸಹ ನನಗೆ ತುಂಬ ಆಸೆ ಇತ್ತು ಶಾಲೆಗೆ ಹೋಗಬೇಕು ಅಂತ. ಅಷ್ಟೊತ್ತಿಗೆ ನನ್ನ ಅಣ್ಣ ಒಂದು NMPTಯಲ್ಲಿ ಇದ್ದರು ಕ್ವಾರ್ಟರ್ಸಲ್ಲಿ. ಹಾಗೆ ಅವರು ಹೇಳಿದರು ನನ್ನ ಅಲ್ಲಿಗೆ ಬಾ ಅಂತ ಹೇಳಿದರು. ಹಾಗೆ ನಾನು ಅಲ್ಲಿಗೆ ಹೋದೆ. ಅಲ್ಲಿ 8, 9ನೇ ಕ್ಲಾಸ್ ನಾನು ಬೆಸೆಂಟಲ್ಲಿ ಕಲಿತೆ. 8, 9, 10, 8, 9ನೇ ಕ್ಲಾಸ್ ಅಲ್ಲಿ ತನಕ ಇದ್ದೆ ಅಲ್ಲಿ. ಆನಂತರ ಪುನಃ ಇಲ್ಲಿ ಕರೆದರು ಸೋದರ ಮಾವನ ಮನೆಯಲ್ಲಿ. ಆಮೇಲೆ ಪುನಃ ಅಲ್ಲಿಗೆ ಬಂದೆ ಸೋದರ ಮಾವನ. ಅಲ್ಲಿ ಬಂದು ಆಗ ನನ್ನ ಅಕ್ಕನಿಗೆ ಜಾಬ್ ಆಯಿತು. ಅಂದರೆ ನನ್ನ ತಂದೆ ಸರ್ಕಾರಿ ಕೆಲಸದಲ್ಲಿದ್ದರು. ಹಾಗೆ ಅವರ ಜಾಬ್ ಸಿಗ್ತದಲ್ಲ ಮಕ್ಕಳಿಗೆ. ಹಾಗೆ ಅಕ್ಕನಿಗೆ ಸಿಕ್ಕಿತ್ತು. ಆಗ ಅಕ್ಕ ಹೇಳಿದರು ನಾನು ಕೊಡ್ತೇನೆ ಹಣ, SSLC ಮಾಡು ಅಂತ. ಆಮೇಲೆ ಅಲ್ಲಿ SSLC ಮಾಡಿದೆ. ಆಮೇಲೆ SSLC ಆದ ನಂತರ ಇನ್ನು ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ ಎಜುಕೇಷನ್ ಮಾಡಲಿಕ್ಕೆ. ಅಷ್ಟೊತ್ತಾಗ TCH ಮಾಡು ಅಂತ ಹೇಳಿದರು ನನ್ನನ್ನು. ಅಷ್ಟೊತ್ತಿಗೆ TCH ಮಾಡಿದೆ. ಮತ್ತು SSLCಯಲ್ಲಿ ನನಗೆ ಇವರು ಸಂಘ, ದೇವಡಿಗೆಯರ ಸಂಘ ಉಂಟಲ್ಲ, 8th 9th ಅಲ್ಲಿ ನನಗೆ ಅವರು ಸ್ಕಾಲರ್ಶಿಪ್ ಕೊಟ್ಟರು. ಮತ್ತು 10th ಅಲ್ಲಿ ನನಗೆ ಬೆಸೆಂಟಲ್ಲಿ ಇವರಿದ್ದರು, ದಾನಿಗಳೆಲ್ಲ ಬರ್ತಾರಲ್ಲ, ಅವರು ನನಗೆ ಅಡ್ಮಿಷನ್ ಫೀಸ್ ಕಟ್ಟಿದ್ರು, ಎಕ್ಸಾಮ್ ಫೀಸ್ ಎಲ್ಲ ಅವರೇ ಕಟ್ಟಿದ್ರು. ಹಾಗೆ ನನ್ನ ಜೀವನ ಹೋಯಿತು. ಆಮೇಲೆ TCH ಒಂದು ಮಾಡಿದೆ. TCH ಮಾಡಿ ನಂತರ ನನಗೆ ಕೆಲಸ ಸಿಕ್ಕಲಿಲ್ಲ. ಆಮೇಲೆ ನಾನೇನು ಮಾಡಿದೆ ಅಂದರೆ ನನಗೆ ಸ್ವಲ್ಪ ಪೆನ್ಷನ್ ಬಂತು ತಂದೆದ್ದು. ಅದರಿಂದ 18 ವರ್ಷದಿಂದ 21 ವರ್ಷದವರೆಗೆ ಎಲ್ಲ ಮಕ್ಕಳಿಗೆ ಬರ್ತಿತ್ತು ಪೆನ್ಷನ್. ಹಾಗೆ ನನಗೆ ಪೆನ್ಷನ್ ಬಂತು. ಹಾಗೆ ಆ ಪೆನ್ಷನ್ನಿಂದ ನಾನು ಟೈಪಿಂಗ್ ಮಾಡಿದೆ. ಇಂಗ್ಲೀಷ್ ಜೂನಿಯರ್ ಸೀನಿಯರ್ ಮಾಡಿದೆ, 2 ಮಾಡಿದೆ. ಆಮೇಲೆ ನಾನು ಮನೆಯಲ್ಲಿ ಹೇಳಿದರು, ಇನ್ನು ಅಂದರೆ ನಮಗೆ ಊಟ ಮಾಡಬೇಕಲ್ಲ, ನಮ್ಮನ್ನು ಸಾಕುವವರು ಯಾರಿಲ್ಲ, ದಿನ ಸಾಗಿಸ್ಬೇಕಲ್ಲ. ಹಾಗೆ ಅವರೇನು ಹೇಳಿದ್ರು, ಬೀಡಿ ಕಟ್ಟು ಅಂತ ಹೇಳಿದರು. ಆಮೇಲೆ ಅದರಿಗಿಂತ ಮೊದಲೇ ನಾನು ಶಾಲೆಗೆ ಹೋಗುವಾಗಲೇ ನಾನು ಬೀಡಿಗೆಲ್ಲ ನೂಲು ಹಾಕ್ತಿದ್ದೆ. ಸಂಜೆ ಬಂದೆಲ್ಲ ಓದಲಿಕ್ಕೆಲ್ಲ ನನಗೆ ಟೈಮ್ ಇರಲಿಲ್ಲ. ನಾನು ಶಾಲೆಯಲ್ಲೇ ಮನಸ್ಸು ಕೊಟ್ಟು ಕಲಿತದ್ದು. ಮತ್ತು ಮನೆಗೆ ಬಂದು ಬೀಡಿಗೆ ನೂಲು ಹಾಕ್ತಾ ಇದ್ದೆ ರಾತ್ರಿ ಎಲ್ಲ ಕುತ್ಕೊಂಡು. ಹೌದು, ನಾನು ಶಾಲೆಗೆ ಹೋಗಿ ಮತ್ತೆ ಇದನ್ನು ಕೆಲಸವನ್ನು ಮಾಡ್ತಿದ್ದೆ. ಹಾಗೆ ಮತ್ತೆ ಮಾಡಿ 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 ಕೆಲಸ ಸಿಕ್ಕಲಿಲ್ಲ. ಅಂದರೆ ಕೆಲಸ ಸಿಕ್ಕಲಿಕ್ಕೆ ಅಂದರೆ ನನಗೆ ಪ್ರಯತ್ನ ಮಾಡುವವರು ಯಾರು ಇರಲಿಲ್ಲ. ಅಂದರೆ ಮುಂದೆ ಹೋಗಿ ಒಂದು ಕೆಲಸ ನೋಡುವ ಇವಳಿಗೆ ಅಂತ. ನಾವು ಚಿಕ್ಕವಳಲ್ವಾ? ಹೌದು, ಅದೇ ಚಿಕ್ಕವಳಲ್ಲ ನಾನು. ಚಿಕ್ಕವರಿಗೆ ಗೊತ್ತಿರೋದಿಲ್ಲ ನೋಡಿ. ಆಗ SSLC ಆಗಿ TCH ಆದರೆ ಅವರಿಗೆ ಅಷ್ಟು ನಾಲೆಜ್ ಇರೋದಿಲ್ಲ ನೋಡಿ, ಯಾರ ಹತ್ರ ಮಾತನಾಡಬೇಕಂತ. ಹಾಗೆ ಮುಂದೆ ಕಳಿಸೋರು ಯಾರು ಇರಲಿಲ್ಲ. ಹಾಗೆ ನಾನು ಮನೆಯಲ್ಲೇ ಇದ್ದು ಬೀಡಿ ಕಟ್ಟಲಿಕ್ಕೆ ಶುರು ಮಾಡಿದೆ. ಬೀಡಿ ಕಟ್ಟಿ ಸುಮಾರು ಸಮಯ ಬೀಡಿ ಕಟ್ಟಿದೆ. ಅದ್ರ ಪ್ರಯತ್ನ ಮಾಡ್ತಾ ಇದ್ದೆ, ಅಪ್ಲೈ ಮಾಡ್ತಾ ಇದ್ದೆ ಯಾಕೆಂದರೆ ಕೆಲಸಕ್ಕೆ. ಆದರೆ ಅದರಲ್ಲೆಲ್ಲ ಸಿಗ್ತಿರ್ಲಿಲ್ಲ ಆವಾಗೆಲ್ಲ ಕೆಲಸ ಎಲ್ಲ. ಅಂದರೆ ನಮಗೆ ಪರಿಚಯ ಇಲ್ಲಲ್ಲ, ಹಾಗೆ ಕೆಲಸ ಸಿಗ್ತಿರ್ಲಿಲ್ಲ. ಹಾಗೆ ನಾನು ಹೋಗಿ ಇಂಟರ್ವ್ಯೂ ಹೋಗಿ ಬರ್ತೇನೆ ಅಷ್ಟೇ. ಮತ್ತು ನನ್ನ ಜೀವನವನ್ನು ನಾನು ಸಾಗಿಸ್ತಿದ್ದೆ. ಹೀಗೆ ಸಾಗಿಸಿ ಮತ್ತೆ ನನಗೆ ಆಯಿತು, ಮನೆಯ ಒಳಗೆ ಇರುವುದಕ್ಕಿಂತ ನಾನು ಹೊರಗಡೆ ಹೋದರೆ
ನನಗೆ ಸ್ವಲ್ಪ ಅನುಭವ ಸಿಗ್ತದೆ. ನಾಲ್ಕು ಗೋಡೆಯಲ್ಲಿ ಮಧ್ಯೆ ಇದ್ದರೆ ಮತ್ತು ಇದನ್ನು ಕೆಲಸ ಮಾಡ್ತಾ ಇದ್ದರೆ ನನಗೆ ಯಾವುದು ನಾಲೆಜ್ ಸಿಕ್ಕುವುದಿಲ್ಲ ಅಂತ ಆಯಿತು ನನಗೆ. ಹಾಗೆ ನಾನು ಪೇಪರ್ನಲ್ಲೆಲ್ಲ ಬರ್ತದಲ್ಲ, ಹಾಗೆ ನಾನು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಹಾಕಿದೆ, ಐಸ್ ಕ್ರೀಮ್ ಫ್ಯಾಕ್ಟ್ರಿಯಲ್ಲಿ ನಾನು ಕೆಲಸ ಮಾಡಿದೆ. ಅಲ್ಲಿ ಕೆಲಸ ಮಾಡಿ ಅಲ್ಲಿ ಕೆಲಸ ಎಲ್ಲ ಮಾಡಲಿಕ್ಕೆ, ಐಸ್ ಕ್ರೀಮ್ ಎಲ್ಲ ಮಾಡೋದು ಅದನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡಿದೆ. ಅಷ್ಟೊತ್ತಿಗೆ ನನಗೆ ಸ್ವಲ್ಪ 4 ಜನರೊಟ್ಟಿಗೆ ಬೆರೆತು ಸ್ವಲ್ಪ ಅನುಭವ ಸಿಕ್ಕಿತ್ತು ನನಗೆ. ಆ ನಂತರ ಅಲ್ಲಿ ಒಂದು ಸ್ವಲ್ಪ ವರ್ಷ ಕೆಲಸ ಮಾಡಿ ಮತ್ತು ನಾನು ಅಲ್ಲಿ ಬಿಟ್ಟು ಸ್ವಲ್ಪ ಸಮಯ ಬಾಂಬೆಗೆ ಹೋದೆ, ಅಕ್ಕನ ಮನೆಗೆ. ಅಲ್ಲಿ ಸ್ವಲ್ಪ ಸಮಯ ಇದ್ದು ಪುನಃ ಬಂದೆ. ಬಾಂಬೆಯಿಂದ ಬಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದೆ. ಅಲ್ಲಿ ಬಟ್ಟೆ ಅಂಗಡಿಯಲ್ಲಿ ಕೆಲಸಕ್ಕೆ 1 ತಿಂಗಳೇನೋ ಇತ್ತು. ಅವರು ಬಾಂಬೆಯವರು ಬರ್ತಾರಲ್ಲ, ಆವಾಗ ಬಾಂಬೆಗೆ ಹೋಗಿ ಬಂದೆಲ್ಲ. ಆಗ ನನಗೆ ಹಿಂದಿ ಸ್ವಲ್ಪ ಬರ್ತಿತ್ತು. ಹಾಗೆ ಇವರ ಬಾಂಬೆಯವರ ಇದರಲ್ಲಿ ಶಾಪಲ್ಲಿ ಕೆಲಸ ಮಾಡಿದೆ. ಅಷ್ಟೊತ್ತಾಗ 1 ತಿಂಗಳಾಗಲಿಕ್ಕೆ ಆಗುವಾಗ ಒಂದು ಅಂಗಡಿಯವರು ಬಂದರು ನನ್ನ ಹತ್ರ. ನಾನೆಲ್ಲ ಸೇಲ್ಸ್ ಎಲ್ಲ ಮಾಡುವಾಗ ಬಿಲ್ಲೆಲ್ಲ ಮಾಡೋದು ನೋಡಿ ಅವ್ರಿಗೆ ಖುಷಿ ಆಯಿತು. ಅದಕ್ಕೆ ನನ್ನ ಹತ್ರ ಬಂದು ಹೇಳಿದರು, ನಿನಗೆ ಇನ್ನು ಕೆಲಸ ಉಂಟಾ ಎಲ್ಲಿಯಾದರೂ? ಯಾವಾಗ ಇಲ್ಲಿ ಕೆಲಸ ನಿಮಗೆ ಎಲ್ಲಿ ತನಕ ಅಂತ? ಇನ್ನು 1 ತಿಂಗಳು ಮಾತ್ರ ಇರೋದು ಅಂತೇಳಿ. ಹೌದಾಗ ನಮ್ಮಲ್ಲಿಗೆ ಬಾ ಅಂತ ಹೇಳಿದರು. ಅಷ್ಟೊತ್ತಾಗ ಎಲೆಕ್ಟ್ರಿಕಲ್ ಶಾಪು ವಿಶ್ವ ಸೇಲ್ಸ್ ಅವರದ್ದು. ಆಮೇಲೆ ನನ್ನನ್ನು ಅವರು ಇದು ಕೆಲಸ ಎಂಡ್ ಆಗುವವರೆಗೆ ಇದ್ದು ಮತ್ತು ನಾನು ನೆಕ್ಸ್ಟ್ ವಿಶ್ವ ಸೇಲ್ಸಿಗೆ ಹೋದೆ. ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಫಸ್ಟಿಗೆ ಆಫೀಸಲ್ಲಿ ಕೆಲಸ ಕೊಟ್ಟರು. ಅಂದರೆ ನಾನು ಬಿಲ್ಲಿಂಗ್ ಎಲ್ಲ ಮಾಡ್ತಿದ್ದೆ ಅಲ್ಲ, ಹಾಗೆ ನನಗೆ ಆಫೀಸಲ್ಲಿ ಕೆಲಸ ಕೊಟ್ಟರು. ಮತ್ತೆ ಹೇಳಿದರು ಅವರು, ನೀನೆಲ್ಲ ಸೇಲ್ಸ್ ಎಲ್ಲ ಕಲಿಬೇಕು, ಎಲ್ಲ ಇಡೀ ಶಾಪ್ ಇದು. ಹಾಗೆ ನಾನು ಅಲ್ಲಿದ್ದು ಸೇಲ್ಸ್ ಬೇಕಾ, ಟೈಪಿಸ್ಟ್ ಹೇಗೋ ಟೈಪಿಂಗ್ ಗೊತ್ತುಂಟು, ಟೈಪಿಸ್ಟ್ ಆಗಿ ಕ್ಲರಿಕಲ್ ಹಾಕಿ ಲಾಸ್ಟಿಗೆ ಒಬ್ಬರು ಡೆಲಿವರಿಗೆ ಹೋದರು. ಆಗ ಅವರ ಅಕೌಂಟೆಂಟ್ ಇದ್ದರು. ಹಾಗೆ ಅಕೌಂಟ್ಸ್ ಕೂಡ ಮಾಡಿದೆ ನಾನು. ಅದಕ್ಕೆ ಹೇಳೋದು, ನಮಗೆ ಎಜುಕೇಷನ್ ಎಷ್ಟು ಕಲಿಬೇಕು ಅಂತ ಇಲ್ಲ, ನಮಗೆ ಆಸಕ್ತಿ ಇದ್ದರೆ ನಾವು ಯಾವ ಕೆಲಸವನ್ನು ಮಾಡ್ಬೋದು, ಎಲ್ಲವೂ ಸಾಧ್ಯ, ಆಗೋದಿಲ್ಲ ಅಂತ ಏನಿಲ್ಲ. ಹಾಗೆ ನಾನು ಅಕೌಂಟ್ಸ್ ಕೂಡ ಮಾಡಿದೆ. ಮಾಡಿ ಅವರಿಗೆಲ್ಲ ಖುಷಿ ಆಯಿತು, ಒಳ್ಳೆ ಸೇಲ್ಸ್ ಮ್ಯಾನ್ಸ್ ಅನ್ನೋದೇ. ನನಗೆ ನಿಜವಾಗಿ ಉಂಟಲ್ಲ, ನನಗೆ ಮಾತನಾಡಲಿಕ್ಕೆ ಬರ್ತಿರ್ಲಿಲ್ಲ. ನಾನು ಚಿಕ್ಕ ಇರುವಾಗ ಉಂಟಲ್ಲ, ಮಾತನಾಡ್ತಾನೆ ಇರಲಿಲ್ಲ, ತಲೆ ಎಲ್ಲ ಅಡಿಸ್ತಿದ್ದದು ಜಾಸ್ತಿ. ಮತ್ತೊಂದು ನಗುವುದು, ನನಗೆ ಅಂದರೆ ನಗು ಒಂದು ದೇವರು ಕೊಟ್ಟ ವರ. ಆ ಕಷ್ಟದಲ್ಲಿ ಸಹ ಒಂದು ನಗ್ತಿದ್ದೆ, ಅದೊಂದು ಖುಷಿದು ವಿಚಾರ. ಯಾಕಂದರೆ ಎಲ್ಲರಿಗೂ ಬರೋದಿಲ್ಲ. ಮತ್ತು ಇನ್ನೊಂದು ಸಿಂಗಿಂಗ್, ನಾನು ಯಾವಾಗಲೂ ಪದ್ಯ ಹೇಳ್ತಾನೇ ಇರೋದು. ಚಿಕ್ಕ ವಯಸ್ಸಿನಲ್ಲಿ ನನಗೆ ಸಂಗೀತ ಅಂದರೆ ತುಂಬ ಆಸಕ್ತಿ. ನಾನು ಯಾವಾಗಲೂ ಪದ್ಯ ಹೇಳ್ತಾನೇ ಇರೋದು ಇಡೀ ದಿವಸ, ನನ್ನ ಬಾಯಲ್ಲಿ ಅದೇ. ಹಾಗೆ ನನಗೆ ಎಷ್ಟು ಕಷ್ಟ ಇದ್ದರೂ ಸಹ ನನಗೆ ಅದು ಆಗ ಮಾತ್ರ, ಮತ್ತೆ ನನಗೆ ಅದರದ್ದು ನೆನಪಿರುವುದಿಲ್ಲ, ಅದನ್ನು ಮರ್ತು ಬಿಡ್ತಿದ್ದೆ ನಾನು. ಹಾಗೆ ಅಲ್ಲಿ ವಿಶ್ವ ಸೇಲ್ಸಲ್ಲಿ ಎಲ್ಲ ಕೆಲಸ ಮಾಡಿದೆ. ಅಲ್ಲಿ ಎಲ್ಲ ಆಲ್ರೌಂಡರ್ ಆಗಿ ಎಲ್ಲ ಮ್ಯಾನೇಜರ್ನಿಂದ ಹಿಡಿದು ಎಲ್ಲ ಕ್ಯಾಶಿಯರ್, ಬಿಲ್ಲಿಂಗ್ ಎಲ್ಲ ಮಾಡೋದೆಲ್ಲ ಅಲ್ಲಿ ಕಲಿತೆ. ಆ ನಂತರ ನನಗೆ ಇದು ಜಾಬ್ ಸಿಕ್ಕಿತ್ತು, ನನಗೆ ಇದು ಟೀಚರ್ ಜಾಬ್. ಆಮೇಲೆ ಇಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟ ನಂತರ ನನಗೆ ಜಾಬ್ ಸಿಕ್ಕಿದ್ದು. ಆವಾಗ ಮಾತ್ರ ನನಗೆ, ಹೌದು, ಆಗ ಮಾತ್ರ ಲಾಸ್ಟಿಗೆ ನನಗೆ ಮಾತ್ರ ಉಂಟಲ್ಲ ಕಣ್ಣೀರು ಬಂದಿದೆ ಲಾಸ್ಟಿಗೆ. ಯಾಕೆಂದರೆ ನನಗೆ ಅಂದರೆ ಕಾಲೆಲ್ಲ ನೋವಾಗಲಿಕ್ಕೆ ಶುರುವಾಗಿದೆ. ಯಾಕೆಂದರೆ ನಿಂತೆಲ್ಲ ಕೆಲಸ ಮಾಡಬೇಕಲ್ಲ. ಮತ್ತು ಅದು ಸಹ ಬೆಳಿಗ್ಗೆ 8:00ವರೆಗೆ 9 ಗಂಟೆಗೆ ಓಪನ್ ಆಗ್ತದೆ ಶಾಪು, ರಾತ್ರಿ 8 ಗಂಟೆವರೆಗೆ. ಅಂದರೆ ಶಾಪಲ್ಲಿ ನಾನೇ ಬಾಸ್ ಉಂಟಲ್ಲ, ಅವರಿಗೆ 2-3 ಅಂಗಡಿ ಉಂಟು, ಒಂದು ಅಂಗಡಿயை ನಾನೇ ನೋಡಿಕೊಳ್ಳೋದು, ಎಲ್ಲ ಕ್ಯಾಶಿನಿಂದ ಹಿಡಿದು. ಅಂದರೆ ಅಷ್ಟು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಯಾಕೆಂದರೆ ಒಬ್ಬರ ಹಣ ಅದೆಲ್ಲ ಆಸೆ ಇಲ್ಲ ನನಗೆ ಒಟ್ಟು ಕೆಲಸ ಮಾಡಬೇಕಷ್ಟೇ, ಅವರು ಕೊಟ್ಟ ಸಂಬಳಕ್ಕೆ ಕೆಲಸ ಮಾಡಿ. ಹಾಗೆ ಕೆಲಸ ಮಾಡಿ ಪ್ರಾಮಾಣಿಕವಾಗಿದೆ. ಹಾಗೆ ನನಗೆ ಎಲ್ಲ ಅಂಗಡಿದ್ದು ಜವಾಬ್ದಾರಿಯೇ ನನಗೆ ಕೊಟ್ಟಿದ್ದರು. ಲಾಕ್ ಇದು ಶಟರ್ ಹಾಕಿ ಹೋಗ್ತಿದ್ದೆ ಅಂಗಡಿಯಿಂದ ನಾನು. ಎಲ್ಲ ಹಣ ಮತ್ತು ಅವರಿಗೆ ಕೊಟ್ಟು ನಾನು ಹೋಗೋದು ರಾತ್ರಿ 8-8:30 ಗಂಟೆ ಎಲ್ಲ 9. ಆಗ ಮಾತ್ರ ದುಃಖ ಬರ್ತಿತ್ತು ನನಗೆ ತುಂಬ. ಇಷ್ಟು ರಾತ್ರಿ ನಾನು ಹೋಗಬೇಕಲ್ಲ, ಎಷ್ಟು ಕಷ್ಟಪಡಬೇಕಲ್ಲ, ನನಗದು ಕೆಲಸ ಸಿಕ್ತಿದ್ರೆ ಎಷ್ಟು ಒಳ್ಳೆಯದಿತ್ತು ಅಂತ. ಅಷ್ಟೊತ್ತಾಗ ನಾನು ಕೆಲಸ ಮಾಡ್ತಾ ಇರುವಾಗ ಒಬ್ಬರು ಟೀಚರ್ ಬಂದರು ಅಂಗಡಿಗೆ. ಅಂದರೆ ನಾನು ಅವರ ಸರ್ವಿಸ್ ಸೆಂಟರಲ್ಲಿ ಸಹ ಕೆಲಸ ಮಾಡಿದ್ದೇನೆ, ಎಲ್ಲ ಕೆಲಸ ಮಾಡಿದ್ದೇನೆ. ಹಾಗೆ ಒಬ್ಬರು ಬಂದರು, ಟೀಚರ್ ಬಂದು, ಅವರಿಗೆ ಪಾಪ ಖಂಡಿತ ಅವರಿಗೆಲ್ಲ ಕೆಲಸ ಸಿಕ್ಕಿದೆ, ನನಗೆ ಸಿಕ್ಕಲಿಲ್ಲ. ನಿಮಗೆ ಕೆಲಸ ಸಿಕ್ಕಲಿಲ್ಲ ಅಲ್ಲ. ಅದಕ್ಕೆ ಅವರ ಗಂಡ ಭಟ್ರನವರು ಅವರು ಹೇಳಿದರು, ನೀವು ವ್ರತ ಮಾಡಿ ದೇವರದ್ದು, ಆಗ ನಿಮಗೆ ಕೆಲಸ ಸಿಗ್ತದೆ ಅಂತ ಹೇಳಿದರು. ಅಷ್ಟೊತ್ತಾಗ ನನಗೆ ಆಯಿತು, ಹೌದಲ್ಲ ಮಾಡಿದರೆ ಒಳ್ಳೆಯದಿತ್ತು ಅಂತ. ಅದಂತ ನನ್ನ ಫ್ರೆಂಡ್ ಹೇಳಿದ್ದು, ಅವರು ಹೇಳಿದ್ದು, ಇದು ಸಂಕಷ್ಟ ಚತುರ್ಥಿ ಇಡೀ, ಆಗ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದ್ದು. ಅದಕ್ಕೆ ಮತ್ತು ನನ್ನ ಫ್ರೆಂಡ್ ಹೇಳಿದ್ಲು, ಅದು ಬೇಡ, ನೀನು ಶಿವಂದು ಇಡಿ, ವ್ರತ ಮಾಡು ಶಿವನದ್ದು, 1 ಒಪ್ಪತ್ತು ಮಾಡು ಅಂತ ಹೇಳಿದ್ದು. ನಾನು ಹಾಗೆ 48 ಸೋಮವಾರ
ಶಿವನದು ವ್ರತ ಮಾಡಿದೆ. ವ್ರತ ಮಾಡಿ ನಿಜವಾಗಿ ಹೇಳ್ತಾನೆ, ದೇವರಿದ್ದಾರೆ ಹೇಳೋದಕ್ಕೆ ಅದೇ ಸಾಕ್ಷಿ. ವ್ರತ ಮಾಡಿ 49 ದಿನ ಬಿಟ್ಟು ಅಷ್ಟಾದಾಗ ನನ್ನ ಹೆಸರು ಲೀಸ್ಟಲ್ಲಿ ಬಿದ್ದಿದೆ, ಗೌರ್ಮೆಂಟ್ ಜಾಬ್ ಇದ್ದು. ನನಗೆ ನಿಜವಾಗಿ ಆಗಾಯಿತು. ಆಮೇಲಿನಿಂದ ನಾನು ದೇವರುಂಟಲ್ಲ, ನಮ್ಮ ಕಷ್ಟದಲ್ಲಿದ್ದವರಿಗೆ ದೇವರು ಖಂಡಿತ ಸಹಾಯ ಮಾಡ್ತಾರೆ, ಮತ್ತು ಯಾರಿಲ್ಲದವರಿಗೆ ಉಂಟಲ್ಲ ಅನಾಥರಿಗೆ ಅವರು ಖಂಡಿತವಾಗಿ ಸಹಾಯ ಮಾಡ್ತಾರೆ ಅಂತ ಗೊತ್ತಾಯಿತು ನನಗೆ. ಆಮೇಲೆ ನಂದು ಅದೇ ಇಲ್ಲ ಆಗಿ ನಾನು ಫೆಬ್ರವರಿಯಲ್ಲಿ ಸೇರಿದೆ. ಸಾಧಾರಣ ಒಂದು 3-4 ತಿಂಗಳು ಬೇಕಾಗ್ತದೆ ಅಲ್ಲ ಅದಕ್ಕೆಲ್ಲ. ಹಾಗೆ ಜಾಬಿಗೆ ಅಲ್ಲಿ ಸೇರಿದೆ. ಅಲ್ಲಿಂದ ನಿಮ್ಮ ಶಿಕ್ಷಣ ವೃತ್ತಿ ಅನ್ನುವಂಥದ್ದು ಆರಂಭವಾಯಿತು. ಹೌದು, ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ಆಸಕ್ತಿ ಇತ್ತು ನಾನು ಟೀಚರ್ ನನಗೆ ಚಿಕ್ಕದಲ್ಲಿ ಸಹ ಟೀಚರ್ ಆಗ್ಲಿಕ್ಕೆ ಭಾರಿ ಆಸೆ ಇತ್ತು. ಟೀಚರ್ ಆಟ ಎಲ್ಲ ಆಡ್ತಿದ್ದೆವು ಚಿಕ್ಕದಿರುವಾಗ ಎಲ್ಲ. ಮತ್ತೆ ನಾನು ಟ್ಯೂಷನ್ ಎಲ್ಲ ಕೊಡ್ತಿದ್ದೆ. ನಾನು ಹೀಗೆ ಇದ್ರು ಸಹ, ಕೆಲಸ ಸಿಕ್ಕದಿದ್ರು ಸಹ ನಾನು ಮಕ್ಕಳಿಗೆ ಪಾಠ ಹೇಳಿ ಕೊಡ್ತಿದ್ದೆ ಮನೆ ಪಕ್ಕದವರು. ಹೌದು, ಮನೆ ಪಕ್ಕ. ಅನ್ನೇ ಟೈಮ್ ಇರುವಾಗ ನಾನಂದರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾಗ ಅಲ್ಲ, ಸಂಜೆ ಬರ್ತೇನಲ್ಲ ಬೇಗ, ಆವಾಗ ನಾನು ಸಂಜೆ ಟ್ಯೂಷನ್ ಕೊಡ್ತಿದ್ದೆ. ಹಾಗೆ ಬೆಳಿಗ್ಗೆ ಟ್ಯೂಷನ್ ಕೊಡ್ತಿದ್ದೆ. ಬೆಳಿಗ್ಗೆ ಒಂದು ಟ್ಯೂಷನ್, ಸಂಜೆ ಟ್ಯೂಷನ್, ಮತ್ತು ಫ್ಯಾಕ್ಟ್ರಿ ಕೆಲಸ, ಹಾಗೆ ಎಲ್ಲ ಕೆಲಸ ಮಾಡ್ತಿದ್ದೆ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಇರುವಾಗ ಅವರಿಗೆ ನೀವು ಏನಾಗಬೇಕಂತ ಹೇಳಿ ಒಂದು ಆಸಕ್ತಿ? ತಂದೆ ತಾಯಿದು ನನಗೆ ಗೊತ್ತೇ ಇಲ್ಲ. ಯಾಕೆಂದರೆ ನಾನು 6 ವರ್ಷ ಇರುವಾಗಲೇ ತಂದೆ ತೀರಿ ಹೋಗಿದೆ. ನನಗೆ ಈಗ ಸಹ ಅವರ ಮುಖ ನನಗೆ ಅಷ್ಟು ಸ್ಪಷ್ಟ ಇಲ್ಲ. ತಾಯಿದ್ದು ಸಹ ಹಾಗೆ. ತಾಯಿ ಸ್ವಲ್ಪ ಮಾನಸಿಕ ಆಗಿದ್ದರು ತಂದೆ ತೀರಿದ ನಂತರ. ಹಾಗೆ ನನಗೆ ಅವರದ್ದು ಅಷ್ಟೊಂದು ನೆನಪು ಸಹ ಇಲ್ಲ. ಆದರೆ ನನಗೆ ಈಗ ಸಹ ನೆನೆಸ್ತದೆ, ಅಮ್ಮ ಇದ್ದರೆ ಎಷ್ಟು ಒಳ್ಳೆಯದಿತ್ತು ಅಂತ. ಅಂದರೆ ಕೆಲವರಿಗೆಲ್ಲ ಅಮ್ಮ ಎಲ್ಲ ಇರುವಾಗ ನನಗೆ ತುಂಬ ಆಸಕ್ತಿ ಇತ್ತು. ಶಾಲೆಯಿಂದ ಮಕ್ಕಳೆಲ್ಲ ಹೋಗುವಾಗ ನನಗೆ ಹೋಗಲಿಕ್ಕೆ ಮನಸ್ಸು ಬರೋದಿಲ್ಲ ಮನೆಗೆ, ಯಾಕೆಂದರೆ ಅಮ್ಮ ಇಲ್ಲ ಅಲ್ಲ. ಹಾಗೆ ಆದಮೇಲೆ ಎಲ್ಲಿ ನೀವು ಪ್ರಾರಂಭದ ಹಂತದಲ್ಲಿ ಎಲ್ಲಿ ನೀವು ಒಂದು ಶಿಕ್ಷಣ ವೃತ್ತಿಗೆ ಜಾಯ್ನ್ ಆಗ್ತೀರಾ? ನಾನು ಫಸ್ಟಿಗೆ ಅಂದರೆ ನಮಗೆ ಆವಾಗೆಲ್ಲ ಉಂಟಲ್ಲ, ಹಳ್ಳಿಗೆಲ್ಲ ಹಾಕ್ತಿದ್ದದ್ದು ತುಂಬ ಇಂಟೀರಿಯರ್ ಎಲ್ಲ. ನಾನಂದರೆ ಸಿಟಿಯಲ್ಲಿ ಹುಟ್ಟಿ ಬೆಳೆದ, ನನ್ನ ಮಂಗಳೂರು. ನಾನು ಅಂದರೆ ಬಿಜಯ ಕಾಪಿಕಾಡು ನನ್ನ ಮನೆ. ಅಲ್ಲಿ ಅಂದರೆ ನಾನು ಕಾಪಿಕಾಡಲ್ಲಿ ನಾನು ಕಲ್ತದ್ದು, ಕಾಪಿಕಾಡು ಶಾಲೆ, ಗೌರ್ಮೆಂಟ್ ಶಾಲೆಯಲ್ಲಿ. ಹಾಗೆ ಮತ್ತು ಅಲ್ಲಿಂದ ನನಗೆ ಅಲ್ಲೆಲ್ಲ ಆಮೇಲೆ ನಾನು ಕದ್ರಿಗೆ ಬಂದೆ, ಅಕ್ಕನ ಮನೆಯಲ್ಲಿ ಕದ್ರಿಯಲ್ಲಿದ್ದೆ. ನಾನಂದರೆ ಇದೆ ನಂದು ಎಂಥದ್ದು ಸ್ಥಾನ ಪಲ್ಲಾಟ ಅಂತ ಹೇಳ್ತಾರಲ್ಲ, ನಾನು ಒಂದೇ ಕಡೆಯಲ್ಲಿಲ್ಲ. ಯಾಕೆಂದರೆ ನಮಗೆ ಒಂದು ಸ್ಥಿರವಾದ ಮನೆ ಅಂತ ಇಲ್ಲ, ತಾಯಿ ಮನೆ ಅಂತೇಳಿ. ಅಂದರೆ ಇದೇ ದೇವರ ದಯದಲ್ಲಿ ಇತ್ತು, ಆದರೆ ಎಲ್ಲ ಕೊಡಲಿಲ್ಲ ಯಾರು ಸಹ ನಮಗೆ. ಆಸ್ತಿ ಉಂಟು, ಆದರೆ ಯಾರು ಕೊಡಲಿಲ್ಲ ನಮಗೆ. ತಂದೆ ತಾಯಿ ಹೋದಾಗಲೇ ಎಲ್ಲ ಹೋಗಿದೆ, ನಾವೊಂದು ಅನಾಥರಾಗಿ ಆಗಿದೆ. ಹಾಗೆ ನಾವು ಅಲ್ಲಲ್ಲಿ ಸ್ಥಾನ ಪಲ್ಲಾಟ ಆಗ್ತಾಯಿತ್ತು ನಮ್ಮದು. ಹಾಗೆ ಅಕ್ಕನ ಮನೆಯಲ್ಲಿ ಕದ್ರಿಯಲ್ಲಿದ್ದೆ. ಅಕ್ಕನ ಮನೆಯಲ್ಲಿದ್ದು ಹಾಗೆ ಅಲ್ಲಿ ನನಗೆ ಕೆಲಸ ಸಿಕ್ಕಿದ್ದು ನನಗೆ. ಆಮೇಲೆ ಕೆಲಸಕ್ಕೆ ಇದು ಸರ್ಕಾರಿ ಶಾಲೆ ಬಿಳಿಯೂರು, ಅಲ್ಲಿ ನನಗೆ ಕೆಲಸ ಸಿಕ್ಕಿತ್ತು. ಅದು ಇಂಟೀರಿಯರ್. ನನಗೆ ನಿಜವಾಗಿ ಗೊತ್ತಿಲ್ಲ ಹೋಗಿ. ಮತ್ತು ನಮ್ಮ ಸಂಬಂಧದವರೊಬ್ಬರು ನನ್ನನ್ನು ಕರ್ಕೊಂಡು ಹೋಗಿ, ಮತ್ತು ನನ್ನ ಭಾವ ಸಹ ಬಂದಿದ್ದರು. ಹಾಗೆ ಹೋಗಿ ನೋಡಿ ಎಲ್ಲ ಶಾಲೆ ಎಲ್ಲ ನೋಡಿ ಬಂದೆವು. ನೋಡುವಾಗ ಇಂಟೀರಿಯರ್ ಶಾಲೆ, ಹೋಗಲಿಕ್ಕೆ ಕಷ್ಟ. ಆವಾಗ ಇದಿಲ್ಲ, ಬಸ್ ಇಲ್ಲ ಜಾಸ್ತಿ, ಕಾರ್ನಲ್ಲಿ ಹೋಗಬೇಕು, ತುಂಬ ಕಷ್ಟ. ಹಾಗೆ ನಾನು ಎಂತ ಮಾಡೋದು ಅಂತ ಯೋಚನೆ ಮಾಡುವಾಗ ನಮ್ಮಲ್ಲಿ ಹೆಡ್ ಮಾಸ್ಟರ್ ಇದ್ದರು, ಬಾಬುಗೌಡ ಮಾಸ್ಟರ್ ಅಂತ. ಅವರು ತುಂಬ ಒಳ್ಳೆಯ ಮಾಸ್ಟರ್. ಅವರು ಹೇಳಿದರು, ನೀವೇನು ತೊಂದರೆ ಮಾಡಬೇಡಿ, ಅಂದರೆ ಅವರಿಗೆ ಟೀಚರ್ ಬೇಕು. ಅವರು ಹೇಳಿದವರು, ನಾವು ಸ್ಟ್ರೈಕ್ ಮಾಡಿ ನಿಮ್ಮನ್ನು ಕರೆದದ್ದು ಅಂತ. ಆಮೇಲೆ ಅಲ್ಲಿ ಒಂದು ಮನೆಯಲ್ಲಿ ಅವರು ಮಾತನಾಡಿದರು. ಹಾಗೆ ನಾನು ಅವರ ಮನೆಯಲ್ಲಿ ಉಳಿದೆ, ಪಿ ಜಿಯಲ್ಲಿ ಒಬ್ಬರ ಮನೆಯಲ್ಲಿ. ಅಲ್ಲೇ ಇದ್ದೆ ಅವರ ಮನೆಯಲ್ಲಿ, ಅವರ ಮನೆಯವರಾಗಿ ಅವರ ಮನೆಯಲ್ಲೆಲ್ಲ ನನಗೆ ಅಂದರೆ ಮನೆ ಇಲ್ಲಲ್ಲ ಸರಿಯಾಗಿ. ಹಾಗೆ ಎಲ್ಲಿ ಅದು ಸಿಕ್ಕಿದಲ್ಲಿ ಒಂದು ಮನೆ. ಹಾಗೆ ಅಲ್ಲಿ ನಾನು ಅವರ ಮನೆಯಲ್ಲಿದ್ದೆ, ವಾಸವಾಗಿದ್ದೆ. ಅಲ್ಲಿ ಒಂದು ಹೇಗಿತ್ತು ಮ್ಯಾಮ್ ಅನುಭವ? ಅಲ್ಲಿ ತೊಂದರೆ ಇಲ್ಲ. ನಾನಂದರೆ ನನಗೆ ಒಂದು ಅಭ್ಯಾಸ ಉಂಟು, ಯಾಕೆಂದರೆ ಯಾರೊಟ್ಟಿಗೆ ಅಡ್ಜಸ್ಟ್ಮೆಂಟ್ ಆಗ್ತೇನೆ. ಯಾಕೆಂದರೆ ನನಗೆ ಮೊದಲೇ ಕಷ್ಟದಲ್ಲಿದ್ದೇನೆ, ಎಲ್ಲಿಯಾದರೂ ಒಂದು ಆಸರೆ ಸಿಕ್ಕಿದರೆ ಸಾಕು ನಮಗೆ. ಆಗ ಆ ಭಾವನೆ ಇರ್ತದೆ ನಮಗೆ, ನೋಡಿ ಆಸರೆ ಇದ್ದರೆ ಸಾಕು ಅಂತೇಳಿ. ಹಾಗೆ ನಾನು ಅವರೊಟ್ಟಿಗೆ ಒಂದು 5 ವರ್ಷ ತನಕ ನಾನು ಅವರ ಮನೆಯಲ್ಲಿದ್ದೆ, 5 ವರ್ಷ. ಹಾಗೆ ಅವರ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದೆ. ಅಂದರೆ ನನಗೆ ಅವರು ಹೇಳುವುದಿಲ್ಲ ಯಾವುದೇ ಕೆಲಸ ಮಾಡಲಿಕ್ಕೆ. ನಾನು ನೋಡಿ ಅವರ ಮನೆಯೆಲ್ಲ ಅವರ ಮನೆಯವರಾಗೇ ಇದ್ದೆ ನಾನು. ಅವರು ನನ್ನನ್ನು ಕರ್ಕೊಂಡು ಹೋಗ್ತಿದ್ದರು ಅವರ ಮನೆಯವರಾಗೆ ಎಲ್ಲ. ಅವರು ಗಂಡ ಹೆಂಡತಿ ಮಕ್ಕಳೆಲ್ಲ ಇದ್ದರು ಅವರಿಗೆ. ಅವರ ಮಾಸ್ಟರ್ ಒಬ್ಬರು. ಹಾಗೆ ಅವರ ಮನೆಯಲ್ಲಿ ಒಳ್ಳೆಯದ್ರಲ್ಲಿ ನೋಡಿದ್ದಾರೆ ನನ್ನ ಚೆನ್ನಾಗಿ. ಮಕ್ಕಳಿಗೆ ಪಾಠ ಮಾಡುವಾಗ ಒಂದು ಆದಂತಹ ಅನುಭವಗಳನ್ನು ಹಂಚಿಕೊಳ್ಳುವುದಾದರೆ? ಮಕ್ಕಳಿಗೆ ಪಾಠ ಮಾಡುವಾಗ ಅಂದರೆ ಮೊದಲಿನ ಮಕ್ಕಳು ಉಂಟಲ್ಲ, ನಾನು ಹೇಳೋದಾದರೆ ತುಂಬ ಒಳ್ಳೆಯ ಮಕ್ಕಳು.
ಈಗ ಮತ್ತೆ ಮೊದಲಿಗೆ ಕಂಪೇರ್ ಮಾಡಿದರೆ ಮೊದಲಿನ ಮಕ್ಕಳಷ್ಟು ಒಳ್ಳೆಯ ಮಕ್ಕಳು ಈಗ ಖಂಡಿತವಾಗಿ ಸಿಕ್ಕುವುದಿಲ್ಲ. ಯಾಕೆಂದರೆ ಈಗ ಅಂದರೆ ಎಂತ ಗೊತ್ತುಂಟ, ಈಗ ಒಂದು ಏನಾಗಿದೆ ಅಂದರೆ ಈಗಿನವರಿಗೆ ಒಂದು ವ್ಯಾಮೋಹ, ಇಂಗ್ಲೀಷಿದ್ದು ಒಂದು ವ್ಯಾಮೋಹ ಆಗಿದೆ, ಅದೊಂದು ಫ್ಯಾಷನ್ ಆಗಿ ಬಿಟ್ಟಿದೆ. ಯಾಕೆಂದರೆ ಅವರ ಮನೆಯ ಮಗು ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತದೆ, ನನ್ನ ಮನೆಯ ಮಗು ಸಹ ಇಂಗ್ಲೀಷ್ ಮೀಡಿಯಮ್ಗೆ ಹೋಗೋದು ಅಂತ. ಆದರೆ ಈ ಕನ್ನಡ ಶಾಲೆಯ ಮಗು ಉಂಟಲ್ಲ, ಅದು ಕಲಿತ ಹಾಗೆ ಇಂಗ್ಲೀಷ್ ಮೀಡಿಯಮ್ನ ಮಗುವಿಗೆ ಸ್ವಾತಂತ್ರ್ಯ ಇಲ್ಲ. ಯಾಕೆಂದರೆ ಅದು ಅಷ್ಟು ಚೆಂದ ಆಡಿಕೊಂಡು ಪಾಠ ಮಾಡಿಕೊಂಡು ನಾವು ನೋಡಿ ಎಲ್ಲ ಆಲ್ರೌಂಡರ್. ನಾವು ಅಂದರೆ ಸಂಗೀತವೂ ಕಲಿಸ್ತೇವೆ, ಡ್ರಾಯಿಂಗು ಕಲಿಸ್ತೇವೆ, ಆಟನೂ ಆಡಿಸ್ತೇವೆ, ಎಲ್ಲ ಮಾಡ್ತೇವೆ ನಾವು ಮಕ್ಕಳಿಗೆ. ನೀವು ಸರ್ಕಾರಿ ಶಾಲೆ? ಹೌದು, ನಾನು ಸರ್ಕಾರಿ ಶಾಲೆ ಟೀಚರ್. ಹಾಗೆ ಮಕ್ಕಳಿಗೆ ಒಂದು ಪ್ರೀತಿ ಸಹ ಸಿಗ್ತದೆ. ನಾವೊಂದು ಜೋರು ಮಾಡ್ತೇವೆ, ನಾವು ಪ್ರೀತಿಯೂ ಮಾಡ್ತಾರೆ. ಮಕ್ಕಳಿಗೆ ತಾಯಿಯ ಪ್ರೀತಿ ಸಿಗ್ತದೆ ಅವರಿಗೆ, ಮಕ್ಕಳಿಗೆ. ಆದರೆ ಬೇರೆ ಹೀಗೆಲ್ಲ ಶಾಲೆಗೆ ಹೋದರೆ ಅವರೊಂದು ಗೂಡಿನೊಳಗೆ ಕೂತ್ಕೊಂಡು ಹೋಗ್ತಾರೆ, ಮತ್ತು ಅವರಿಗೆ ಟ್ಯೂಷನ್ಸ್ ಪುನಃ ಮಕ್ಕಳನ್ನೆಲ್ಲ ಕಳಿಸ್ತಾರೆ, ಅವರಿಗೊಂದು ಸ್ವಾತಂತ್ರ್ಯವೇ ಇಲ್ಲ. ಅದೇ ನಮ್ಮ ಸರ್ಕಾರ, ನನಗೆ ನೋಡಿದ ಮಟ್ಟಿಗೆ ನಾನು ಕಲಿಸಿದ ಮಕ್ಕಳು ತುಂಬ ಒಳ್ಳೆಯ ಮಕ್ಕಳು, ಚೆನ್ನಾಗಿ ಕಲಿತಿದ್ದರು. ನಾನಂದರೆ ಬಿಳಿಯೂರು ಶಾಲೆಯಲ್ಲಿ ಇದ್ದಾರಲ್ಲ, ಅಲ್ಲಿ ಸಾಧಾರಣ ಒಂದು 8-9 ವರ್ಷ ನಾನಿಲ್ಲಿದ್ದೆ. ಆದರೆ ಮಕ್ಕಳೆಲ್ಲ ತುಂಬ ಹೇಳಿದಾಗೆಲ್ಲ ಕೇಳ್ತಿದ್ರು, ತುಂಬ ಪ್ರೀತಿ ಮಾಡ್ತಿದ್ರು ಮಕ್ಕಳು. ನಾವು ಸಹ ಮಕ್ಕಳನ್ನು ಪ್ರೀತಿ ಮಾಡ್ತಿದ್ದೆವು. ಅಂಥದ್ದೆಲ್ಲ ರ್ಯಾಶ್ ಮಕ್ಕಳು ಇರಲಿಲ್ಲ, ಹೇಳಿದಾಗೆ ಕೇಳ್ತಿದ್ರು. ಯಾವ ವಿಷಯದಲ್ಲಿ ಬೋಧನೆ? ನಾನು ಕನ್ನಡ, ಮ್ಯಾಥ್ಸ್ ಮಾಡಿದ್ದೇನೆ, ಸೈನ್ಸ್ ಮಾಡಿದ್ದೇನೆ, ಇಂಗ್ಲೀಷ್ ಮಾಡಿದ್ದೇನೆ, ಹಿಂದಿ ಮಾಡಿದ್ದೇನೆ, ಎಲ್ಲ ಸಬ್ಜೆಕ್ಟ್ಸ್. ಯಾಕೆಂದರೆ ನಮಗೆ ಏನು ಗೊತ್ತು, ನಾನು ಮತ್ತೆ ಟ್ರಾನ್ಸ್ಫರ್ ಆಗ್ತಾ ಹೋಗ್ತಾ ಇದ್ದೆಲ್ಲ, ಆಗ ನಮಗೀಗ ಒಂದು ಶಾಲೆಯಲ್ಲಿ ಈಗ ಲೆಸನ್ ಎಲ್ಲ ಇರ್ತದೆ, ಅದು ಕೊಟ್ಟಿರ್ತಾರೆ. ನಾವು ಇನ್ನೊಂದು ಶಾಲೆಗೆ ಹೋಗಿ ಅಲ್ಲಿ ಟೀಚರ್ ಟ್ರಾನ್ಸ್ಫರ್ ಆಗಿ ಹೋಗಿರ್ತದೆ, ಆಗ ಅವರ ಲೆಸನ್ ನಾವು ತಗೊಳ್ಬೇಕು. ಆಗ ಅವರು ಯಾವುದು ಮಾಡ್ತಿದ್ದಾರೆ ಅದನ್ನು ನಾವು ತಗೊಳ್ಬೇಕಾಗ್ತದೆ. ಅಂದರೆ ಅವರು ಮಾಡ್ತಿದ್ದ ಲೆಸನ್ ನಾವು ತಗೊಳ್ಬೇಕು. ಆಗ ಬಾಕಿಯವರೆಲ್ಲ ಬಿಟ್ಟು ಕೊಡಲಿಕ್ಕೆ ತಯಾರಿರೋದಿಲ್ಲ, ಯಾಕೆಂದರೆ ಅದು ಒಬ್ಬರದ್ದು ಟ್ರಾನ್ಸ್ಫರ್ ಆಗ್ತದಲ್ಲ ಇನ್ನೊಬ್ಬರಿಗೆ. ಹಾಗೆ ಮಾಡ್ತಿದ್ದೇವಲ್ಲ ಇದು ಲೆಸನ್ ಎಲ್ಲ. ಮತ್ತು ನಾನು ಹಾಗೆ, ಮತ್ತು ಯಾವುದಾದ್ರು ರೆಡಿ, ಅದು ಆಗೋದಿಲ್ಲ ಇದು ಆಗೋದಿಲ್ಲ ಅಂತೇಳಿಲ್ಲ, ಯಾವುದು ಸಹ ಮಾಡೋದು. ಯಾಕೆಂದರೆ ನಮಗೆ ಪಾಲಿಗೆ ಬಂದದ್ದು ಪಂಚಾಮೃತ. ಏನು ಹೇಳ್ತೀರಿ, ನಾವು ಬರೋದು ಎಂತಕ್ಕೆ, ನಾವು ಸೇವೆ ಮಾಡಲಿಕ್ಕೆ ಬರೋದು. ನಾವು ಯಾವ ಕೆಲಸ ಸಹ ಮಾಡ್ತಿದ್ದೆ, ಯಾಕೆಂದರೆ ನಾವು ಕಷ್ಟಪಟ್ಟು ಎಂತೆಲ್ಲ ಕೆಲಸ ಮಾಡಿದ್ದೇನೆ ನಾನು. ಹೊರಗೆಲ್ಲ ಟೀಚರ್ ಕೆಲಸಕ್ಕೆ ಬರುವ ಮೊದಲು ನಾನು ಎಷ್ಟೋ ಕಷ್ಟಗಳನ್ನು ದಾಟಿ ಬಂದಿದ್ದೇನೆ. ಇನ್ನೂ ಮಾಡೋದಕ್ಕೆ ಏನಿಲ್ಲ ನನಗೆ, ಇದೊಂದು ದೊಡ್ಡ ಕಷ್ಟವೇ ಅಲ್ಲ. ಯಾಕೆಂದರೆ ದೇವರ ದಯೆ ಸರ್ಕಾರಿ ಸಂಬಳ ಸಿಗ್ತದೆ, ಹೆದರಿಕೆ ಇಲ್ಲ. ಬಾಕಿದೆಲ್ಲಾದರೆ ಹೆದರಿಕೆ, ಇನ್ನೊಂದು ಕೆಲಸಕ್ಕೆ ಹೋಗಬೇಕು ಅದು ಬಿಟ್ಟು ಅಂತೇಳಿ. ಹಾಗೆ ಇಲ್ಲಿ ಮಕ್ಕಳು ಮಾತ್ರ ಚೆನ್ನಾಗಿದ್ದರು. ಒಂದು ಹ್ಯಾಂಡ್ ರೈಟಿಂಗ್ ಎಲ್ಲ ಚೆನ್ನಾಗಿತ್ತು, ಮಕ್ಕಳು ಹೇಳಿದ ಚೆಂದ ಮಾಡಿ ಬರೀತಿದ್ರು, ಹೇಳಿದಾಗೆ ಕೇಳ್ತಿದ್ರು. ಮತ್ತು ಮಕ್ಕಳು ಸಹ ಸ್ಟ್ರೆಂತ್ ಇತ್ತು ಆವಾಗ. ಈಗ ಸ್ಟ್ರೆಂತ್ ಎಲ್ಲ ಕಡಿಮೆ ಆಗ್ತಾ ಬಂದಿದೆ ಅಲ್ಲ. ಮತ್ತು ಹೇಳೋದಾದರೆ ಮತ್ತು ನಾನು ಸಹ ಹಾಗೆ, ನನಗೆ ಸಂಗೀತ ಅಂದರೆ ತುಂಬ ಇಷ್ಟ. ಹಾಗೆ ನಾನು ಪ್ರತಿಭಾ ಕಾರಂಜಿಗೆಲ್ಲ ಮಕ್ಕಳಿಗೆಲ್ಲ ಪದ್ಯ ಎಲ್ಲ ಹೇಳಿಕೊಡ್ತಿದ್ದೆ, ಎಲ್ಲ ಏನೆಲ್ಲ ತಯಾರಿ ಮಾಡಬೇಕು ಅದನ್ನೆಲ್ಲ ಹೇಳ್ತಿದ್ದೆ, ಮಾಡಿಕೊಡ್ತಿದ್ದೆ. ನನಗೆ ಅಂದರೆ ತುಂಬ ಇಷ್ಟ. ನಾವೆಲ್ಲ ಆವಾಗ ನಾವೇ ಪದ್ಯ ಹೇಳ್ತಿದ್ದೆವು ಪ್ರತಿಭಾ ಕಾರಂಜಿಯಲ್ಲಿ. ಈಗ ಮಕ್ಕಳಲ್ಲ, ಮೊದಲು ನಾವು ಟೀಚರ್ಸ್ ಪದ್ಯ ಹೇಳೋದು, ಮಕ್ಕಳು ಡ್ಯಾನ್ಸ್ ಮಾಡೋದು, ಹಾಗಿತ್ತು. ಹಾಗೆ ಮತ್ತೆ ಅಲ್ಲಿಂದ ನನಗೆ ಇದು ಸ್ಕೌಟು, ಅದರಲ್ಲಿ ನಾನು ಕಬ್ ಮಾಸ್ಟರ್ ಆಗಿದ್ದೆ ಅಲ್ಲಿ. ಅದಕ್ಕೆ ಅಂದರೆ ಟ್ರೈನಿಂಗ್ ಕಳಿಸಿದ್ರು, ಅಂದರೆ ಅದು ಹೋಗಲೇಬೇಕು ಅಂತ ಹೇಳಿದರು. ಆಮೇಲೆ ಮತ್ತೆ ಹೋಗಲೇಬೇಕಲ್ಲ. ಅದು ಹೇಗಿತ್ತು ಮ್ಯಾಮ್? ಅದೊಂದು 10 ದಿವಸ ನಮಗೆ ಅಲ್ಲಿ ಇತ್ತು. ಸ್ವಲ್ಪ ಮಕ್ಕಳಿಗೆಲ್ಲ ನಾವು ಒಳ್ಳೆ ಇತ್ತು ಮಾತ್ರ ಅದು. ಮಕ್ಕಳಿಗೆ ನಾವು ಅದರ ಬಗ್ಗೆ ಎಲ್ಲ ಶಿಸ್ತಿನ ಬಗ್ಗೆ ಒಳ್ಳೆ ಕಲಿಸ್ತಿದ್ದೆವು ನಾವು ಅದರಲ್ಲಿ. ಈಗ ಮಕ್ಕಳು ಒಂದು ಕ್ಲಾಸ್ನಲ್ಲಿ ಶಿಸ್ತಿನ ಕ್ರಮವನ್ನು ಪಾಲನೆ ಮಾಡಬೇಕೆಂದ್ರೆ ನೀವು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರಿ ಅಂತ? ನಾವು ಫಸ್ಟಿಗೆ ಒಳ್ಳೆಯದರಲ್ಲಿ ಹೇಳ್ತೇವೆ, ಒಳ್ಳೆ ಪ್ರೀತಿಯಿಂದ ಮಾತನಾಡ್ತೇವೆ, ಬುದ್ಧಿವಾದ ಹೇಳ್ತೇವೆ, ಎಲ್ಲ ಮಾಡ್ತೇವೆ. ಮತ್ತು ಸ್ವಲ್ಪ ಜೋರಾಗಬೇಕಾಗ್ತದೆ ಕೆಲವು ಸರ್ತಿ. ಯಾಕೆಂದರೆ ಕೆಲವರು ಹೇಳಿದ್ದು ಕೇಳದೇ ಇರುವ ಮಕ್ಕಳು ಸಹ ಇರ್ತಾರೆ. ಕೆಲವು ಶಾಲೆಯಲ್ಲಿ ನಾನು ಇತ್ತು ಅಂಥದ್ದು ಮಕ್ಕಳು, ಕೆಲವು ಶಾಲೆಯಲ್ಲಿ ಇರಲಿಲ್ಲ, ಕೆಲವು ಶಾಲೆಯಲ್ಲಿ ಇತ್ತು. ಈಗ ನಮಗೆ ನಾನು ಮಿಜಾರ್ ಶಾಲೆಯಲ್ಲಿ ನನಗೆ ಒಳ್ಳೆ ಇತ್ತು ಮಕ್ಕಳೆಲ್ಲ. ಹಾಗೆ ಬಿಳಿಯೂರು ಶಾಲೆಯಲ್ಲಿ ಸಹ ಒಳ್ಳೆದಿದ್ದರು. ಮತ್ತು ಸ್ವಲ್ಪ ಈಚೆ ಬರುವಾಗ, ಸ್ವಲ್ಪ ಸಿಟಿಗೆ ಹತ್ತಿರ ಬರುವಾಗ ಮಕ್ಕಳು ಸ್ವಲ್ಪ ಜೋರು ಇರ್ತಾರೆ. ಮತ್ತು ನಾನು ಅಮ್ಮೆಮಾರ್ ಶಾಲೆಯಲ್ಲಿ ಇದ್ದೆ, ಅಲ್ಲಿ ಸ್ವಲ್ಪ ಮಕ್ಕಳು ಸ್ವಲ್ಪ ಜೋರು. ಅಲ್ಲಲ್ಲ, ಬಿಳಿಯೂರು ಶಾಲೆಯಾಗಿ ನಾನು ಗೋಳ್ತಮಜ್ಜಲ್ಲಿಗೆ ಬಂದೆ, ಅಲ್ಲಿ ಕೆಲಸ ಮಾಡಿದೆ. ಆ ನಂತರ ಅಲ್ಲಿಂದ ಅಮ್ಮೆಮಾರ್ ಶಾಲೆಗೆ ಬಂದೆ, ಅಮ್ಮೆಮಾರ್ನಿಂದ ಮಿಜ್ಜಾರಿಗೆ ಬಂದದ್ದು. ಅಂದರೆ ಬೇರೆ ಶಾಲೆ ಏನು ಸಿಕ್ಕಲಿಲ್ಲ ನನಗೆ. ಮತ್ತು ಇದು ಹೇಳಿದರು, ಮಿಜಾರ್ನಲ್ಲಿ ನಾರಾಯಣ ಮಾಷ್ ಇದ್ದಾರೆ ಅಂತೇಳಿ, ಅಂದರೆ ಅವರು HM ಒಳ್ಳೆ ಇದ್ದಾರೆ ಅಂತ. ಹಾಗೆ ನಮಗೆ ಯಾರಾದರೂ HMಗಳು ನಮಗೆ ಒಳ್ಳೇದಿರಬೇಕು ಶಾಲೆಯಲ್ಲಿ,
ಒಳ್ಳೇದಿದ್ದರೆ ನಮಗೆ ಶಾಲೆ ಸಹ ಒಳ್ಳೇದಿರ್ತದೆ, ಹಾಗೆ ನಮಗೆಲ್ಲ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ. ಹಾಗೆ ಅವರಿದ್ದಾರಲ್ಲ, ಹಾಗೆ ಅಲ್ಲಿ ನನಗೆ ಅಲ್ಲಿಯೇ ತಗೊಂಡೆ ನಾನು, ಮಿಜಾರ್ ಶಾಲೆಗೆ ತಗೊಂಡೆ. ದೂರ ಆದರೂ ತೊಂದರೆ ಇಲ್ಲ. ಅಂದರೆ ನಾನು ಇದು ಕೆಲಸ ಸಿಕ್ಕಿದ ನಂತರ ನನ್ನದು ಜರ್ನಿಯೇ, ಅಂದರೆ ಒಂದು ಬಿಳಿಯೂರಿನಲ್ಲಿರುವಾಗ ಮಾತ್ರ ನಾನು ಅಲ್ಲಿದ್ದೆ, ಮತ್ತು ಅಲ್ಲಿ ನನಗೆ ಮದುವೆ ಆಯಿತು. ಅಲ್ಲಿ ಬಿಳಿಯೂರಿನಲ್ಲಿ ಇರುವಾಗಲೇ ನನಗೆ ಮದುವೆ ಆಯಿತು. ಮದುವೆ ಆದ್ದು ನಂದಳಿಕೆಗೆ, ಅಲ್ಲಿ ಕಾರ್ಕಳ ತಾಲೂಕು. ಹಾಗೆ ಅಲ್ಲಿಗೆ ಶನಿವಾರ ಹೋಗುವುದು, ಆದಿತ್ಯವಾರ ಸಂಜೆ ಬರಬೇಕು, ಯಾಕೆಂದರೆ ಹೋಗಿ ಬರಲಿಕ್ಕೆ ಟೈಮ್ ಇಲ್ಲಲ್ಲ, ಹಾಗೆ ಮಾಡ್ತಿದ್ದೆ. ಮತ್ತು ನನ್ನ ಮಗಳು ಹುಟ್ಟಿದ ನಂತರ, ಅವಳು 2001ರಲ್ಲಿ ಹುಟ್ಟಿದ್ಲು. ಆಗ ಸಹ ಹಾಗೆ ನನಗೆ ತುಂಬ ಕಷ್ಟ ಆಗಿದೆ ಮಾತ್ರ. ಅಂದರೆ ನನ್ನ ಮಗುವನ್ನು ನೋಡಲಿಕ್ಕೆ ತುಂಬ ಕಷ್ಟ ಆಗಿದೆ. ನಾನೊಂದು 3 ತಿಂಗಳ ಮಗುವನ್ನು ಹಿಡ್ಕೊಂಡು ನಾನು ಬಂದಿದ್ದೇನೆ ಅಲ್ಲಿಗೆ ಬಿಳಿಯೂರಿಗೆ. ಅಂದರೆ ನನಗೆ ತಂದೆ ತಾಯಿ ಇಲ್ಲಲ್ಲ, ಹಾಗೆ ನಾನು ಆ ಮಗುವನ್ನು ಇಟ್ಕೊಂಡು ಬಂದಿದ್ದೇನೆ. ಇಲ್ಲ ಬಂದು ಮತ್ತು ನನಗೆ ಇಲ್ಲಿ ಶಾಲೆಯಲ್ಲೆಲ್ಲ ನನ್ನ ಸ್ಟಾಫ್ ಒಳ್ಳೆದಿದ್ದರು. ಹಾಗೆ ಅವರೇ ನನಗೆ ಒಂದು ಹುಡುಗಿಯನ್ನು ಮಾಡಿಕೊಟ್ಟು ಕೆಲಸಕ್ಕೆ, ಮಗು ಹಿಡೀಲಿಕ್ಕೆ. ಮತ್ತು ನಾನಲ್ಲಿ ರೂಮ್ ಮಾಡಿದ್ದೆ, ಅವರ ಮನೆ ಬಿಟ್ಟೆ ನಾನು PG ಯನ್ನು. ಅದಂದರೆ ಮದುವೆ ಆದ ನಂತರ ಎಲ್ಲ ಅದು ಮಕ್ಕಳಾಗುವಾಗೆಲ್ಲ ಸರಿ ಆಗೋದಿಲ್ಲ ಅಲ್ಲ PGಯಲ್ಲಿ ಇರಲಿಕ್ಕೆ. ಹಾಗೆ ನಾವು ಬಾಡಿಗೆ ಮನೆ ಮಾಡಿದ್ದೆ. ಅಲ್ಲಿ ಟೀಚರ್ಸ್ ಇದ್ದರು, 2 ಟೀಚರ್ಸ್ ಇದ್ದರು. ಹಾಗೆ ಅವರೊಟ್ಟಿಗೆ ನಾನು ಕೂಡ, ನನ್ನ ಮಗು ಕೂಡ ಚಿಕ್ಕದು, ಅದು ಮಗು ಇತ್ತು. ಹಾಗೆ ಬಾಡಿಗೆ ಮನೆಯಲ್ಲಿ ಅಲ್ಲಿದ್ದೆ. ಆದರೆ ಬಾಡಿಗೆ ಮನೆಯವರು ಸಹ ತುಂಬ ಒಳ್ಳೆಯವರಿದ್ದರು, ಧನ್ಯವರು. ಅವರು ಸಹ ನನಗೆ ಹೇಳಿದರು, ನೀವು ಏನು ಚಿಂತೆ ಮಾಡಬೇಡಿ, ಚಿಕ್ಕ ಮಗು ನಾವು ನೋಡಿಕೊಳ್ತೇವೆ, ಮತ್ತು ಹುಡುಗಿದ್ಲಲ್ಲ ನೋಡಿಕೊಳ್ತೇವೆ, ಮಗುವನ್ನು ಸ್ನಾನ ಎಲ್ಲ ನಾವೇ ಮಾಡಿಸ್ತೇವೆ, ನೀವು ಹೋಗಿ ಅಂತ ಹೇಳಿದ್ರು. ಮತ್ತು ಅವರೇ ಎಲ್ಲ ಸ್ನಾನ ಎಲ್ಲ ಮಾಡಿಸಿದ್ದರು. ಹಾಗೆ ದೇವರದ್ದು ದಯೆ ನನಗೆ ಎಲ್ಲ ಕಡೆಯಲ್ಲಿ ಸಹ ಇತ್ತು. ಈಗ ವಿದ್ಯಾರ್ಥಿಗಳಿಗೆ ಒಂದು ಪಾಠವನ್ನು ಮನಮುಟ್ಟುವ ಹಾಗೆ ಮಾಡಬೇಕಿದ್ರೆ ಯಾವ ರೀತಿಯಾದಂತಹ ವಿಶಿಷ್ಟತೆಗಳನ್ನು ನೀವು ಮಾಡ್ತಾ ಇದ್ರಿ ಅಂತ? ನಾವಂದರೆ ಮಕ್ಕಳಿಗೆ ಫಸ್ಟಿಗೆ ಅವರಿಗೆ ಇಂಟ್ರೆಸ್ಟ್ ಬರಬೇಕಾದ್ರೆ ನಾವು ಸಂಗೀತವನ್ನು ಕಲಿಸಬೇಕು, ಇಲ್ಲದ್ರೆ ಅವರಿಗೆ ಏನಾದರೂ ಸ್ಟೋರಿ ಹೇಳಬೇಕು, ಇಲ್ಲದ್ರೆ ಆ್ಯಕ್ಟಿವಿಟಿ ಏನಾದರೂ ಮಾಡಬೇಕು. ಹಾಗೆಲ್ಲ ಏನಾದರೂ ಮಾಡ್ತಿದ್ದೆ ಮಕ್ಕಳಿಗೆ, ಅಂದರೆ ಇಂಟ್ರೆಸ್ಟ್ ಬರೋ, ಇಲ್ಲದ್ರೆ ಯೋಗ ಎಂತ ಅದನ್ನೆಲ್ಲ ನಾನು ಮಾಡ್ತಿದ್ದೆ ಮಕ್ಕಳಿಗೆ. ಇಲ್ಲಿ ನಾನು ಅಂದರೆ ಫಸ್ಟಿಗೆ ನನಗೆ ಅದರದ್ದೆಲ್ಲ ಅಷ್ಟು ಅನುಭವ ಇರಲಿಲ್ಲ. ಮತ್ತೆ ನನಗೆ ಗೊತ್ತಾಯಿತು ಏನು ಮಾಡಬೇಕು ಅಂತೇಳಿ. ಆಗ ನಾನು ಇಲ್ಲಿ 4th ಸ್ಟ್ಯಾಂಡರ್ಡಲ್ಲೆಲ್ಲ ಇರುವಾಗ ಮಿಜಾರ್ ಶಾಲೆಯಲ್ಲೆಲ್ಲ, ಆವಾಗ ನಮಗೆಲ್ಲ ಸ್ವಲ್ಪ ಒಳ್ಳೆ ಟಚ್ ಸಿಕ್ಕಿತ್ತು. ಮಕ್ಕಳೆಲ್ಲ ತುಂಬ ಒಳ್ಳೆಯದಿದ್ದರು, ಸಣ್ಣತನವರೆಲ್ಲ ಇದ್ದರು. ಹಾಗೆ ಅವರೆಲ್ಲ ಇರುವಾಗ ಅವರಿಗೆಲ್ಲ ನಾನು ಏನು ಮಾಡ್ತಿದ್ದೆ, ಯೋಗ ಹೇಳಿಕೊಡುವ ಅಂತ. ಅವರಿಗೆ ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್, ಟೀಚರ್ ಯೋಗ ಹೇಳಿಕೊಡ್ತಾರೆ ಅಂತ. ಮತ್ತು ಮುದ್ರೆಗಳೆಲ್ಲ ಸಿಗ್ತದಲ್ಲ, ನಾನು ಪೇಪರ್ನಲ್ಲೆಲ್ಲ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಅವರಿಗೆ ಹೇಳಿಕೊಡ್ತಿದ್ದೆ. ಅವರಿಗೆ ತುಂಬ ಇಂಟ್ರೆಸ್ಟ್, ತುಂಬ. ಮತ್ತು ಇಂಗ್ಲೀಷ್ ಸಹ ಹಾಗೆ, ಅಂದರೆ 4thವರೆಗೆ ಇಂಗ್ಲೀಷ್ ಹೀಗೆ ಇರ್ತದಲ್ಲ, ಅದಕ್ಕೆ ನಾನು ಇಂಗ್ಲೀಷ್ ಸಹ ಹಾಗೆ ಅವರಿಗೆ ಒಳ್ಳೆ ಮಾಡಿ ಹೇಳಿಕೊಡ್ದು. ನಾನು ನಿಮಗೆ ಇಂಗ್ಲೀಷ್ ಬರಬೇಕಲ್ಲ ಮುಂದಕ್ಕೆಲ್ಲ, ಅದಕ್ಕೆ ಈಗ ಚೆನ್ನಾಗಿ ಕಲೀರಿ, ಮತ್ತು ನಿಮ್ಗೆ ಈಸಿ ಆಗ್ತದೆ ಅಂತ. ಹಾಗೆ ಪುಸ್ತಕದಲ್ಲಿರುವ ಮಾಹಿತಿಗಳ ಜೊತೆ ಉದಾಹರಣೆಯ ಜೊತೆಗೆ ಮಕ್ಕಳಿಗೆ ಪಾಠವನ್ನು ಮಾಡೋದು. ಹೌದೌದು, ಅಂದರೆ ಇದೆಲ್ಲ ಮಾಡಿ ಅವರಿಗೆ, ಅಂದರೆ ಅವರಿಗೆ ಇಲ್ಲದಿದ್ದರೆ ಅವರಿಗೆ ಮನಸ್ಸು ಬರೋದಿಲ್ಲಲ್ಲ. ಖಾಲಿ ಪಾಠ ಮಾಡಿದರೆ ಮಕ್ಕಳು ಅದರ ಕಡೆ ಗಮನ ಕೊಡೋದಿಲ್ಲ. ಅದಕ್ಕೆ ನಾನು ಇದನ್ನೆಲ್ಲ ಮಾಡ್ತಿದ್ದದ್ದು, ಆ್ಯಕ್ಟಿವಿಟಿ ಎಲ್ಲ ಮಕ್ಕಳಿಗೆ, ಯೋಗ ಅದೆಲ್ಲ ಅದನ್ನೆಲ್ಲ ಹೇಳಿದರೆ ಮಕ್ಕಳಿಗೆ ಹೀಗೆ ಮಾಡಿ ಮಕ್ಕಳೇ, ಆಗ ಶೀತ ಹೋಗ್ತದೆ, ಹೀಗೆ ಮುದ್ರೆ ಮಾಡಿ, ಆಗ ಹೌದು ಟೀಚರ್ ಶೀತ ಹೋಗ್ತದೆ, ಹೌದು ಇದನ್ನೆಲ್ಲ ಮಾಡಿ ಅಂತ ಹೇಳೋದು. ಈ ಮುದ್ರೆ ಮಾಡಿ, ಆ ಮುದ್ರೆ ಮಾಡಿ ಅಂತ. ಮಕ್ಕಳಿಗೆಲ್ಲ ಭಾರಿ ಇಂಟ್ರೆಸ್ಟ್, ಅದನ್ನೆಲ್ಲ ಮಾಡ್ತಾರೆ. ಅಂಥದ್ದೆಲ್ಲ ಮಾಡಿದರೆ ಮಾತ್ರ ಮಕ್ಕಳಿಗೆ ಇಂಟ್ರೆಸ್ಟ್ ಬರ್ತದೆ, ಇಲ್ಲದಿದ್ದರೆ ಬರೋದಿಲ್ಲ. ನಾವು ಖಾಲಿ ಪಾಠ ಮಾಡಿದರೆ ಮಕ್ಕಳು ಏನು ಕೇಳೋದಿಲ್ಲ. ಮತ್ತು ಇದು ಪದ್ಯ ಎಲ್ಲ ಹೇಳಿಕೊಡ್ತಿದ್ದೆ ಅಲ್ಲ, ಟೀಚರ್ ಪದ್ಯ ಹೇಳಿ, ನಮಗೆ ಪದ್ಯ ಹೇಳಿಕೊಡಿ. ಮತ್ತೆಲ್ಲ ಶಾಲೆಯಲ್ಲೆಲ್ಲ ಪ್ರೇಯರ್ ಸಾಂಗ್ ಎಲ್ಲ ನಾನು ಹೇಳಿಕೊಡ್ತಿದ್ದೆ ಎಲ್ಲ ಮೊದಲಿನಿಂದ ಸಹ. ಅದು ನನಗೆ ಸಿಕ್ತಿತ್ತು, ಯಾಕೆಂದರೆ ಯಾರಿಲ್ಲದ್ರೆ ನಾನೇ ಟೀಚರ್, ಸಂಗೀತ ಟೀಚರ್. ನಿಮಗೆ ಗೊತ್ತಿತ್ತು ಅದರ ಬಗ್ಗೆ? ನನಗೆ ಸಂಗೀತ ನಿಜವಾಗಿ ನನಗೆ ಗೊತ್ತಿಲ್ಲ, ಆದರೆ ಸ್ವಲ್ಪ ಅಂದರೆ ನನಗೆ ಹೈಸ್ಕೂಲ್ನಲ್ಲಿ ಸಂಗೀತ ಇತ್ತು, ಅಂದರೆ ಒಂದು ಪಿರಿಯಡ್ ಇರ್ತದಲ್ಲ ಹಾಗೆ ಇತ್ತು. ಆದರೆ ಅದು ಸ್ವಲ್ಪ ಇತ್ತು ಅಷ್ಟೇ. ಮತ್ತು ನಾನು ಸಂಗೀತ ಅಂದರೆ ಎಂತ ಗೊತ್ತಾ, ನಾನು ಭಜನೆಗೆ ಹೋಗ್ತಿದ್ದೆ. ನಾನು ಮನೆಯಲ್ಲಿ ಭಜನೆ ಮಾಡ್ತೇನೆ, ನನಗೆ ಅದು ಇಂಟ್ರೆಸ್ಟ್. ಮನೆಯಲ್ಲಿ ಭಜನೆ ಮಾಡಿ ನಾನು ಭಜನೆ ಮಂದಿರಕ್ಕೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಾರ ಭಜನೆ ಮಾಡ್ತಿದ್ದೆ. ಆಗ ನನ್ನ ಮಗಳನ್ನು ಕೂಡ ಕರ್ಕೊಂಡು ಹೋಗ್ತಿದ್ದೆ ನಾನು ಭಜನೆಗೆ. ಹಾಗೆ ನಾವು ಇಬ್ಬರು ಸಹ ಸಂಗೀತದಲ್ಲಿ ಜಾಸ್ತಿ ಆಸಕ್ತಿ ವಹಿಸಿದ್ದೆ ಇಬ್ಬರು ಸಹ. ಹಾಗೆ ಅವಳು ಸಹ ಸಂಗೀತ ಹೇಳಿ ಈಗ ಅವಳು ಸಹ ಇಂಟ್ರೆಸ್ಟ್ ಬಂತು. ಹಾಗೆ ನನಗೆ ಸಹ ಹೇಳಿ ಆಯಿತು, ನನಗೆ ಆಯಿತು, ಇದು ಸಾಕಾಗೋದಿಲ್ಲ ನನಗೆ ಕಲ್ತದ್ದು, ಇದು ಭಜನೆ ನನಗೆ ಸಾಕಾಗೋದಿಲ್ಲ. ಯಾಕೆಂದರೆ ನನಗೆ ಒಂದು ಆಸೆ ಎಂತ ಗೊತ್ತುಂಟ, ಇಷ್ಟೇ ಕಲಿಯೋದು, ಇದ್ರಿಗಿಂತ ಒಳ್ಳೆ ಇಂಪ್ರೂವ್ಮೆಂಟ್ ಆಗಬೇಕು ನಾವು. ಮೊದಲಿನ ಅಜ್ಜ ನೆಟ್ಟ ಆಲದ ಮರಕ್ಕೆ ನೇತಾಡೋದಲ್ಲ, ನಾವೇನು ಮಾಡಬೇಕು, ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತೇಳಿ ನಾನೇನು ಮಾಡಿದೆ,
ಸಂಗೀತ ಎಲ್ಲಿ ಕ್ಲಾಸ್ ಉಂಟು, ಭಜನೆ ಕ್ಲಾಸಲ್ಲಿ ಇರ್ತದೆ, ಅಲ್ಲಿಗೆ ಸೇರಿದೆ. ಅಲ್ಲಿಗೆ ಸೇರುವಾಗ ಮಗಳನ್ನು ಸಹ ನೀನು ಸಹ ಬಾ ಅಂತ ಇಬ್ಬರು ಸಹ ಸೇರಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದೆವು. ಹಾಗೆ ನಾವು ಭಜನಾ ತಂಡದಲ್ಲೆಲ್ಲ ಭಜನೆಗೆಲ್ಲ ಹೋಗಲಿಕ್ಕೆಲ್ಲ ಶುರು ಮಾಡಿದೆವು. ಹಾಗೆ ನನಗೆ ಅದು ಸಂಗೀತ ಉಂಟಲ್ಲ ಶಾಲೆಯಲ್ಲಿ ಸಹ ಕಲಿಸಿದೆ ಅಲ್ಲ, ಮತ್ತು ನನಗೆ ಸಹ ಸಂಗೀತ ಗೊತ್ತಿತ್ತು. ಹಾಗೆ ಅದನ್ನು ನಾನು ಶಾಲೆಯ ಮಕ್ಕಳಿಗೆ ಸಹ ಅದನ್ನು ಕಲಿಸಿದೆ, ನನ್ನ ಮಗಳಿಗೆ ಸಹ ಕಲಿಸಿದೆ. ಹಾಗೆ ಈ ಒಂದು ಶಿಕ್ಷಣ ವೃತ್ತಿಯಲ್ಲಿ ನೀವು ಸಂಗೀತದಲ್ಲಿ ಕೂಡ ತೊಡಗಿಸಿಕೊಳ್ತೀರಾ, ಮಕ್ಕಳಿಗೆ ಸಂಗೀತದ ಪಾಠಗಳನ್ನು ಕೂಡ ಮಾಡ್ತೀರಾ. ಈ ಒಂದು ಪ್ರತಿಭಾ ಕಾರಂಜಿ ಈ ರೀತಿಯಾದಂಥ ಒಂದು ಸ್ಪರ್ಧೆಗಳು ಇರುವಾಗ ಮಕ್ಕಳಿಗೆ ಅದರ ಬಗ್ಗೆ ಮಾಹಿತಿಯನ್ನು ಹೇಳುವಂಥದ್ದು, ಸಂಗೀತದ ಬಗ್ಗೆ ಅಭಿರುಚಿಯನ್ನು ಮಾಡುವಂಥದ್ದು, ಈ ರೀತಿಯ ಮಾಡ್ತಾ ಇದ್ದೀರಾ ಅಂತ? ಹೌದು, ನಾನಂದರೆ ಮಕ್ಕಳಿಗೆ ಪ್ರತಿಭಾ ಕಾರಂಜಿ ಅಂದರೆ ನಾನು ಮಕ್ಕಳು ಎಲ್ಲರಿಗೂ ಸಹ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರಿಗೆಲ್ಲ ನಾನು ಹೇಳಿಕೊಡ್ತಿದ್ದೆ. ಸಂಗೀತ ಆಗಲಿ ಯಾವುದಾದ್ರೂ ಯಾವುದು ನನ್ನಿಂದ ಏನಾಗ್ತದೆ ಅದನ್ನು ನಾನು ಅವರಿಗೆ ಹೇಳಿಕೊಡ್ತಿದ್ದೆ. ಯಾಕೆಂದರೆ ನಾನು ಭಗವದ್ಗೀತೆ ಕೂಡ ಕಲ್ತಿದ್ದೇನೆ. ಯಾಕೆಂದರೆ ಅವರದೊಂದು ಭಗವದ್ಗೀತೆ ಅಭಿಯಾನ ಅಂತ ಬಂದಿತ್ತು, ಅದು ನಾನು ಅಮ್ಮೆಮಾರ್ ಶಾಲೆಯಲ್ಲಿ ಇದ್ದೆ ಆವಾಗ ಟೀಚರ್ HM ನನ್ನನ್ನು ಕಳಿಸಿದರು. ನನಗೆ ಅದು ಲಾಭ ಆಯಿತು. ಅದನ್ನು ನಾನು ಅಲ್ಲಿ ಕಲಿತು ನಾನು ಯಾವುದಾದ್ರೂ ಕಾಂಪಿಟೇಷನಲ್ಲಿ ಭಗವದ್ಗೀತೆಯನ್ನು ನಾನು ಕಲಿಸ್ತಿದ್ದೆ. ಮತ್ತು ನನ್ನ ಮಗಳಿಗೂ ಕೂಡ ಕಲಿಸಿದೆ. ಅದರ ಅಡಿಯಲ್ಲಿ ಅವಳನ್ನು ಸಹ ಇಲ್ಲಿ ಕಾಂಪಿಟೇಷನ್ ಕಳಿಸ್ತಿದ್ದೆ. ಅದು ನನಗೆ 2 ಕಡೆಯಿಂದ ಸಹ ಲಾಭ ಆಯಿತು. ಶಾಲೆ ಮಕ್ಕಳಿಗೆ ಸಹ ಲಾಭ ಆಯಿತು, ನನ್ನ ಮಗಳಿಗೆ ಸಹ ಲಾಭ ಆಯಿತು. ಹಾಗೆ ಅಲ್ಲಿ ಕಾಂಪಿಟೇಷನಿಗೆ ಹೋಗ್ತಿದ್ಲು ಅವಳು. ಮತ್ತು ಮಕ್ಕಳು ಸಹ ಪ್ರೈಸ್ ತೆಗೆದುಕೊಂಡು ಬರ್ತಿದ್ರು ಪಠಣ ಮಾಡೋದಕ್ಕೆಲ್ಲ. ಹಾಗೆ ಮತ್ತು ಸಂಗೀತ ಸಹ. ಆಸಕ್ತಿ ಅನ್ನುವಂಥದ್ದು ಎಲ್ಲಿಂದ ನಿಮಗೆ ಈ ಒಂದು ಆಸಕ್ತಿ ಆರಂಭ ಆಯಿತು? ಸಂಗೀತ ಅಂದರೆ ನನಗೆ ಚಿಕ್ಕಂದಿಂದ ಸಹ ಸಂಗೀತದ ಒಂದು ಹುಚ್ಚು. ಕೇಳುವುದು, ಹೌದು, ಕೇಳಿ ಸಹ ಅದನ್ನು ಬಾಯಲ್ಲಿ ಹೇಳುವುದು, ಖಾಲಿ ಕೇಳೋದೇ ಅಲ್ಲ. ಅಂದರೆ ಪಿಕ್ಚರಿದ್ದು ಸಾಂಗ್ಸ್ ಕೇಳೋದು, ಮತ್ತು ಅದನ್ನು ಹೇಳೋದು, ಮತ್ತು ಅದು ಪಿಕ್ಚರ್ ಯಾವುದು ಪಿಕ್ಚರ್ ಅಂತ, ಪಿಕ್ಚರ್ ಯಾರು ಆ್ಯಕ್ಟ್ ಮಾಡಿದ್ದು, ಯಾರು ಸಂಗೀತ, ಅದೆಲ್ಲ ಇತ್ತು ನನಗೆ ಆವಾಗೆಲ್ಲ. ಹಾಗೆ ನಾನು ಪಿಕ್ಚರ್ ಇದೆಲ್ಲ ಪದ್ಯವನ್ನು ಹೇಳ್ತಾ ಇದ್ದೆ, ರೇಡಿಯೋದಲ್ಲಿ ಬರ್ತಿತ್ತಲ್ಲ, ಹಾಗೆಲ್ಲ ಕೇಳ್ತಾ ಇದ್ದೆ. ಅಂದರೆ ಪೂರ್ತಿ ಅಲ್ಲ, ಸ್ವಲ್ಪ ಸ್ವಲ್ಪವೇ ಹೇಳ್ತಿದ್ದೆ. ಹಾಗೆ ಹೇಳಿ 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 ಮತ್ತು ನನಗೆ ಅದರಲ್ಲಿ ತುಂಬ ಆಸಕ್ತಿ ಬಂತು. ಆದರೆ ನನಗೆ ಅದು ಮುಂದುವರಿಸಲಿಕ್ಕೆ ನನಗೆ ಆಗಲಿಲ್ಲ ಸಂಗೀತವನ್ನು. ಯಾಕೆಂದರೆ ನನಗೆ ಅದಕ್ಕೆ ಸಪೋರ್ಟರ್ಸ್ ಯಾರು ಇರಲಿಲ್ಲ. ಅದು ನನ್ನಷ್ಟಕ್ಕೆ ಹಾಡೋದು ಬಿಡೋದು ಅಷ್ಟೇ ಇತ್ತು. ಆಮೇಲೆ ಮನೆಯಲ್ಲಿ ಭಜನೆ ಎಲ್ಲ ಮಾಡ್ತಿದ್ದೆ. ಆಗ ಮತ್ತು ಇಲ್ಲಿ ಇಲ್ಲಿ ಹೊಸತು ಮನೆ ಮಾಡಿದಂಥ ಕುಲಶೇಖರದಲ್ಲಿ ಅಲ್ಲಿ ದೇವಸ್ಥಾನ ಇತ್ತು. ದೇವಸ್ಥಾನದಲ್ಲೆಲ್ಲ ಭಜನೆ ಮಾಡ್ತಿದ್ರು. ಹಾಗೆ ಒಬ್ಬರು ಹೇಳಿದರು, ನೀವು ಅಲ್ಲಿ ಬನ್ನಿ ಭಜನೆ ಮಾಡಿ ಅಲ್ಲಿ ಅಂತ ಹೇಳಿದರು. ಹಾಗೆ ನಾನು ಭಜನೆ ಮಾಡಲಿಕ್ಕೆ ಹೋದೆ. ಭಜನೆ ಮಾಡಲಿಕ್ಕೆ ಹೋಗಿ ನನ್ನ ಮಗಳನ್ನು ಸಹ ಕರ್ಕೊಂಡು, ಚಿಕ್ಕವಳು ಅವಳನ್ನು ಸಹ ಕರ್ಕೊಂಡೋಗಿ ನಾನು ಸಹ ಭಜನೆ ಮಾಡಿದೆ. ಮತ್ತು ಅವರು ಸ್ವಲ್ಪ ಹೇಳಿದರು, ಕರೆಕ್ಷನ್ ಮಾಡಿದರು. ಭಜನೆ ನಾವು ಒಟ್ಟು ಹಾಡೋದಲ್ಲ, ಭಜನೆ ಅಂದರೆ ನಾವು ಬೊಬ್ಬೆ ಹಾಕಿ ಎಲ್ಲ ಹಾಡೋದು, ಅಂದರೆ ಭಜನೆ ಅಂತ ನಮಗೆ ಗೊತ್ತಿರೋದು. ಮತ್ತು ಸಂಗೀತ ಕಲಿತವರಿಗೆ ಮಾತ್ರ ಗೊತ್ತಿರೋದು ಅದು ಸಂಗೀತ ಅಂದರೆ ಏನು ಅಂತೇಳಿ. ನಮಗೆ ಗೊತ್ತಿಲ್ಲ, ನಾವು ಒಟ್ಟು ಭಜನೆ ಹಾಡ್ತಿದ್ದೆವು. ಅಷ್ಟೊತ್ತಾಗ ಅವರು ಹೇಳಿದರು, ಹಾಗೆಲ್ಲ ಹೀಗೆ ಮೆಲೋಡಿಯಾಗಿ ಹಾಡಬೇಕು ಭಜನೆಯನ್ನು ಅಂತ ಹೇಳಿಕೊಟ್ರು. ಆಮೇಲೆ ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೆ. ಭಜನೆಯನ್ನು ಇಂಪ್ರೂವ್ಮೆಂಟ್ ಮಾಡಿ 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 ಮತ್ತು ಭಜನೆ ಎಲ್ಲ ತಂಡಗಳಲ್ಲೆಲ್ಲ ಕರೀತಿದ್ರು, ಆವಾಗೆಲ್ಲ ಹೋಗಿ ಎಲ್ಲ ಭಜನೆ ಮಾಡ್ತಿದ್ದೆ. ಆಮೇಲೆ ನನ್ನ ಭಜನೆಯನ್ನು ಕೇಳಿ ನಮ್ಮ ತಮ್ಮ ಇದ್ದರು ಒಬ್ಬರು ಅಲ್ಲಿ, ಪ್ರಶಾಂತ್ ಕುಮಾರ್ ಅಂತೇಳಿ, ಅವರು ನನ್ನ ಪದ್ಯವನ್ನು ಕೇಳಿ ಅವರು ಹೇಳಿದ್ರು, ನಿಮ್ಮ ರಾಗ ಒಳ್ಳೆಯದುಂಟು ಅಂತ ಹೇಳಿದರು. ಅಷ್ಟೊತ್ತಾಗ ಅವರು ಹೇಳಿದರು, ಅಲ್ಲಿ ಒಂದು ಕಡೆಗೆ ಕರೋಕೆ ಕ್ಲಬ್ ಉಂಟು, ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು. ಹಾಗೆ ನಾನು ಮತ್ತು ನನ್ನ ಮಗಳು ಹೋದೆವು ಕರೋಕೆ ಕ್ಲಬ್ಬಿಗೆ. ಹೋಗಿ ಅಲ್ಲಿ ಆಗ ನನಗೆ ತುಂಬ ಭಯ. ನಾನು ಮಕ್ಕಳಿಗೆ ಎಷ್ಟು ಸಹ ಕಲಿಸ್ತೇನೆ, ಆದರೆ ನನಗೆ ಭಯ. ಅಂದರೆ ಹೇಳಲಿಕ್ಕೆ ನನಗೆ ಇದಾಗಲಿಕ್ಕೆ ಶುರುವಾಗ್ತದೆ. ಯಾಕಂದರೆ ಪದ್ಯ ನನಗೆ ಆಸೆ ಉಂಟು, ಸ್ಟೇಜಲ್ಲಿ ಹಾಡಬೇಕಂತ ತುಂಬ ಆಸೆ. ಆದರೆ ನನಗೆ ಹಾಡಲಿಕ್ಕೆ ನನಗೆ ತುಂಬ ನರ್ವಸ್ ಆಗ್ತಾಯಿತ್ತು, ಸಭಾ ಕಂಪನ ಅಂತ ಹೇಳ್ತಾರೆ ಹಾಗಿತ್ತು. ಹಾಗೆ ಮತ್ತು ಇವರು ಹೇಳಿದರು ಬನ್ನಿ ಅಂತ. ಬನ್ನಿ ಹೋಗುವಾಗ ಅಲ್ಲಿ ನೋಡುವಾಗ ಎಲ್ಲ ತುಂಬ ಜನ ಸಾಧಾರಣ ಏಜ್ಡ್ ಎಲ್ಲ ಬಂದಿದ್ದಾರೆ. ಅವರೆಲ್ಲ ಹಾಡ್ತಾಯಿದ್ರು. ಅಷ್ಟೊತ್ತಿಗಾಯಿತು ಮನಸ್ಸಿಗೆ, ಏಜ್ಡ್ ಎಲ್ಲ ಹಾಡ್ತಾರಲ್ಲ, ಹಾಗಾದರೆ ನಮಗೇನು ಹಾಡೋದಕ್ಕೆ, ಅವರೆಲ್ಲ ಹಾಡುವಾಗ ನಮಗೇನು ಹಾಡಲಿಕ್ಕೆ ಅಲ್ವಾ, ನಾವು ಅವರಿಗಿಂತ ಹೆಂಗಿದ್ದೇವಲ್ಲ, ನಮಗೆ ಹಾಡ್ಬೋದಲ್ವ ಅಂತ ಮನಸ್ಸಿನಲ್ಲಿ ಆಯಿತು. ಅಷ್ಟೊತ್ತಿಗೆ ನಾನು ಕುತ್ಕೊಂಡು ಕೇಳಲಿಕ್ಕೆ ಶುರು ಮಾಡಿದ್ದೆ. ಆಗ ಮಗಳು ಒಂದೊಂದು ಹಾಡಲಿಕ್ಕೆ ಶುರು ಮಾಡಿಲ್ಲ. ನಾನು ಕುತ್ಕೊಂಡು ಇಲ್ಲಿ ಅಮ್ಗೆಲೆ ಸ್ಟುಡಿಯೋ ಅಂತ ನಮ್ಮ ಗಣೇಶ್ ಬಜಾರ್ ಇದ್ದು, ಅಲ್ಲೆಲ್ಲ ಒಂದು 25-30 ಜನ ಹಾಡೋದು, ಸಿಂಗರ್ಸ್ ಎಲ್ಲ ಬಂದು. ಸಿಂಗರ್ಸ್ ಅಂದರೆ ಹೀಗೆ ಎಲ್ಲರೂ ಸಹ ಹಾಡೋದು ಟೈಮ್ ಪಾಸಿಗೆ. ಹಾಗೆ ಹಾಡ್ತಾಯಿದ್ರು. ಹಾಗೆ ನಾನು ಮತ್ತು
ಮಗಳು ಹಾಡ್ತಾ ಇದ್ಲು, ನಾನು ಕೇಳ್ತಾನೆ ಕೂತ್ಕೊಳ್ತಿದ್ದೆ. ಅಂದರೆ ನನಗೆ ಹೇಳಲಿಕ್ಕೆ ಆಸೆ ಆಗ್ತದೆ, ಆದರೆ ಹೋಗಿ ಹೇಳಲಿಕ್ಕೆ ನನಗೆ ಭಯ ಆಗ್ತದೆ. ಹಾಗೆ ಕೂತ್ಕೊಂಡು ಕೇಳಿ ಆಗುವಾಗ ಮತ್ತೊಬ್ಬರು ಸತೀಶ್ ಕಾಮತ್ ಅಂತ ಇದ್ದರು. ಅವರು ಹೇಳಿದರು ನಾವೊಂದು ಸ್ಟುಡಿಯೋ ಮಾಡುವ ಅಂತ ಹೇಳಿದರು. ಮತ್ತು ಅವರೊಂದು ಸ್ಟುಡಿಯೋ ಮಾಡಿದರು. ಸ್ಟುಡಿಯೋ ಮಾಡಿ ಅಲ್ಲಿ ಒಂದು 10 ಜನ ಹೋದೆವು ನಾವು ಅಲ್ಲಿಗೆ ಹೋಗಿ ಆಗುವಾಗ ಆಯಿತು, ಇಲ್ಲಿ ಸಹ ಏಜ್ಡ್ ಇರೋದಲ್ಲ. ಅದವರು ಹೇಳಿದ್ದು ನಿಮಗೆ ಸ್ವರ ಉಂಟಲ್ಲ, ಹಾಡಿ ಅಂತ ಹೇಳಿದ್ರು. ಮತ್ತು ನಾನು ಸಹ ಮೈಕ ಹಿಡಿದು ಅಲ್ಲಿ ಧೈರ್ಯದಲ್ಲಿ ಹಾಡಿ ಆದ ನಂತರ ಎಲ್ಲರೂ ಹಿಡಿದು, ಅಂದರೆ ನನಗೆ ಸರಿ ಬರೋದಿಲ್ಲ ಹಾಡಲಿಕ್ಕೆ, ಅಂದರೆ ಸ್ವಲ್ಪ ಇದು ಟ್ರ್ಯಾಕ್ ಎಲ್ಲ ಬರೋದಿಲ್ಲ ಅಲ್ಲ, ಹಾಡಬೇಕಾದ್ರೆ ಟ್ರ್ಯಾಕ್ ಎಲ್ಲ ಸರಿ ಬರಬೇಕು. ನನ್ನದು ಟ್ರ್ಯಾಕ್ ಎಲ್ಲೆಲ್ಲೇ ಹೋಗ್ತಿತ್ತು. ಆದರೂ ಸಹ ನನಗೊಂದು ಚಾನ್ಸ್ ಸಿಕ್ಕಿತ್ತು ನೋಡಿ, ಅವಕಾಶ. ಯಾಕೆಂದರೆ ನಾವು ಒಂದು ಮಗು ನೋಡಿ ಎಡವಿ ನಡೆಯುವುದು ಏನು ಹೇಳ್ತಾರೆ ಅಲ್ವಾ, ಮೊದಲೇ ನಡೀತದ. ಹಾಗೆ ನನ್ನ ಮನಸ್ಸೆಲ್ಲ ಇತ್ತು. ಅಷ್ಟಿರುವಾಗ ನಮಗೇನು ಒಮ್ಮೆ ತಪ್ಪಾಗ್ತದೆ, ತಪ್ಪು ಎಷ್ಟು ಸತ್ಯ ಸಹ ಮಾಡ್ಬೋದು, ಆದರೆ ಅದನ್ನು ನಾವು ತಿದ್ದಿಕೊಂಡು ಹೋಗ್ಬೇಕಲ್ಲ. ಮತ್ತು ನಾನೇನು ಮಾಡಿದೆ, ಇನ್ನೂ ಆಯ್ತಲ್ಲ, ಇನ್ನೂ ಕಲಿತೇನೆ ನಾನು ಅಂತೇಳಿ ನಾನು ಸಹ ಪ್ರಯತ್ನ ಪಟ್ಟು ಕಲಿತು ಆಗುವಾಗ ನನ್ನ ಮಗಳು ಸಹ ಸಂಗೀತ ಕಲ್ತಿದ್ದಾಳೆ. ಹಾಗೆ ಅವಳು ಸಂಗೀತ ಕಲ್ತಿದ್ಲಲ್ಲ, ಹಾಗೆ ನನಗೆ ಸ್ವಲ್ಪ ಅವಳು ಸ್ವಲ್ಪ ಸಪೋರ್ಟ್ ಆಯಿತು. ಯಾಕೆಂದರೆ ಅವಳದು ಸ್ವಲ್ಪ ಹೇಳ್ತಿದ್ಲು, ಅಮ್ಮ ಅದು ತಪ್ಪಾಯಿತು, ಇದು ಸರಿ ಮಾಡಿ ಅಂತೇಳಿ ಎಲ್ಲ ಹೇಳ್ತಿದ್ಲು. ಹಾಗೆ ನಾವು ಸರಿ ಮಾಡಿ ಮತ್ತೆ ಸ್ವಲ್ಪ ಕಲಿತು ಹಾಗೆ ಈಗ ಇಷ್ಟಕ್ಕೆ ಬಂದಿದ್ದೇನೆ ನಾನು. ಸ್ಟುಡಿಯೋದಲ್ಲಿ ಹಾಡಲಿಕ್ಕೆ ಹೋಗಿ ಈಗ ಆರ್ಕೆಸ್ಟ್ರಾಕ್ಕೆಲ್ಲ ಬಂದಿದ್ದೇವೆ. ನಾನೀಗ ಶಿಕ್ಷಣ ವೃತ್ತಿಯಲ್ಲಿ ಮಕ್ಕಳಿಗೆ ಎಕ್ಸಾಮ್ ಬರುವಾಗ ಅವರಿಗೆ ತಯಾರಿ ನಡೆಸುವಂಥದ್ದು, ರಿವಿಷನ್ ಮಾಡುವಂಥದ್ದು, ಇದು ಯಾವ ರೀತಿಯಾಗಿ ನೀವು ಮಾಡ್ತಾ ಇದ್ರಿ? ನಾನಂದರೆ ಸುಮ್ಮನೆ ಹೇಳಿಕೊಡ್ತೇನೆ ಮಕ್ಕಳಿಗೆ. ಹೀಗೆ ಕ್ವಶನ್ ಆನ್ಸರ್ ಎಲ್ಲ ಈಗ ಎಂತ ಇರೋದು ಪರೀಕ್ಷೆಯಲ್ಲಂದರೆ ಕ್ವಶನಿಗೆ ಆನ್ಸರ್ ಬರೆಯೋದು, ಮತ್ತು ಬೇರೆ ನಾಲೆಜ್ ಎಂತ ಸಹ ಇಲ್ಲ. ಈಗ ಮಗು ಪಾಸ್ ಆಗಬೇಕು, ಮಗುಗೆ ತುಂಬ ಮಾರ್ಕ್ಸ್ ಸಿಗಬೇಕು, ಅಷ್ಟೇ ಅಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಈಗ ಕ್ವಶನಿಗೆ ನಾವು ರೆಡಿ ಮಾಡಬೇಕು ಮಕ್ಕಳನ್ನು. ಅದಕ್ಕೆ ಏನು ಮಾಡ್ತೇನೆ ನಾನಂದರೆ ಕ್ವಶನನ್ನು ಮಕ್ಕಳಿಗೆ ಇದು ಹೇಳಿಕೊಡ್ತೇನೆ. ಅವರಿಗೆ ಒಂದೊಂದು ಸರ್ತಿ ಅರ್ಥ ಆಗದಿದ್ದರೆ ಅವರಿಗೆ ಹೇಳಿಕೊಡ್ತೇನೆ. ಮತ್ತು ಅವರ ಹತ್ರ ಕಲೀಲಿಕ್ಕೆ ಹೇಳ್ತೇನೆ. ಕೇಳಿ ಅವರ ಹತ್ರ ಹೇಳಿಸ್ತೇನೆ, ಮತ್ತು ಅವರನ್ನು ಬರೆಸ್ತೇನೆ, ಮತ್ತು ಎಕ್ಸಾಮಿಗೆ ತಯಾರು ಮಾಡ್ತೇನೆ ನಾನು. ಆ ರೀತಿಯಲ್ಲಿ ಮಾಡೋದು ನಾನು. ಯಾಕೆಂದರೆ ಮಕ್ಕಳ ಹ್ಯಾಂಡ್ ರೈಟಿಂಗ್ ಸರಿ ಇರಬೇಕಲ್ಲ. ಮಕ್ಕಳಿಗೆ ಮೊದಲು ನಾವು ಏನು ಮಾಡಬೇಕಂದ್ರೆ ಅವರ ಹ್ಯಾಂಡ್ ರೈಟಿಂಗನ್ನು ಸರಿ ಮಾಡಬೇಕು. ಹ್ಯಾಂಡ್ ರೈಟಿಂಗ್ ಸರಿ ಮಾಡಬೇಕಾದ್ರೆ ನಾವು ಕಾಪಿ ಬರೆಸಬೇಕು. ನಾನೀಗ ನನ್ನಲ್ಲಿ ಟ್ಯೂಷನಿಗೆ ಬರ್ತಾರೆ ಮಕ್ಕಳು. ನಾನು ಬಂದರೆ ಈಗ ನನಗೆ ಈಗಿನ ಇದು ನೋಡುವಾಗ ಉಂಟಲ್ಲ, ನನಗೆ ನಿಜವಾಗಿ ನಮ್ಮದೆಲ್ಲ ಶಿಕ್ಷಣ ನೋಡುವಾಗ ಖುಷಿ ಆಗ್ತದೆ. ಈಗ ಎಂತ ಇಲ್ಲ. ಈಗ ಅಂದರೆ ಹೆವಿ ವರ್ಕ್ ಲೋಡ್ ಜಾಸ್ತಿ ಇರ್ತದೆ ಟೀಚರ್ಸಿಗೆ, ಹೇಳಲಿಕ್ಕಾಗೋದಿಲ್ಲ. ಮಕ್ಕಳು ಟ್ಯೂಷನಿಗೆ ಹೋಗೋದು, ನನ್ನಲ್ಲಿ ಸಹ ಟ್ಯೂಷನ್ಗೆ ಬರ್ತಾರೆ. ನಾನು ಅವರಿಗೆ ಇದು ಅಕ್ಷರ ಎಲ್ಲ ಕಲಿಸಿ ಈಗ ನಿವೃತ್ತಿ ಆದ ಬಳಿಕ ಈಗ ಕೂಡ ಹೌದು ಟ್ಯೂಷನ್ ಕೊಡ್ತಾ ಇದ್ದೇನೆ. ಅಂದರೆ ಹೆಚ್ಚು ಮಕ್ಕಳಿಗೆ ಕೊಡೋದಿಲ್ಲ ನಾನು, ಒಂದು ಇಬ್ಬರಿಗೆ ಅಷ್ಟೇ, ಒಬ್ಬರಿಗೆ ಕೊಡೋದು. ಚಿಕ್ಕ ಮಗುವಿಗೆ, ಚಿಕ್ಕ ಮಕ್ಕಳು ನನಗೆ ಇಷ್ಟ, ದೊಡ್ಡ ಮಕ್ಕಳು ಇಷ್ಟ ಇಲ್ಲ. ಅಂದರೆ ಕೊಡುವಾಗ ಸಹ ನಾನು ಅವರ ಅಕ್ಷರವನ್ನು ನಾನು ಸರಿಯಾಗಿ ಗಮನದಲ್ಲಿ ಇಡ್ತೇನೆ. ಅಕ್ಷರ ಚೆಂದ ಮಾಡಿ ಬರಬೇಕು. ಯಾಕಂದರೆ ಪ್ರಾರಂಭದಲ್ಲಿ ಅಕ್ಷರ ಚೆಂದ ಆದರೆ ಮತ್ತೆ ಅವರು ಚೆಂದ ಬರೀತಾರೆ ಮುಂದಕ್ಕೆ. ಪ್ರಾರಂಭದಲ್ಲಿ ಅಂದರೆ ಕಾಪಿ ಅಂದರೆ ಏನು ಗಿಚ್ಚಿಕೊಂಡು ಬರೀತಾರೆ. ಅದಕ್ಕೆ ನಾನು ಅದನ್ನು ನಿಲ್ಲಿಸಿ ಚೆಂದ ಮಾಡಿ ಬರೆಸ್ತೇನೆ. ನಾನಂದರೆ ಜೋರು ಮಾಡಿಯೇ ಬರೆಸ್ತೇನೆ. ಅಂದರೆ ಜೋರು ಮಾಡದಿದ್ದರೆ ಮಕ್ಕಳು ಬರೆಯೋದಿಲ್ಲ, ಕೇಳೋದಿಲ್ಲ. ಯಾಕೆಂದರೆ ಪ್ರೀತಿಯಿಂದ ಮಾಡ್ತೇನೆ, ಪ್ರೀತಿಯಿಂದ ಸಹ ಕೇಳೋದಿಲ್ಲ. ಮತ್ತು ಮಕ್ಕಳು ಸ್ವಲ್ಪ ಇದು ಆಟ ಆಡ್ತಾರಲ್ಲ, ಕಲಿಯುವಾಗ ಆಟ ಆಡ್ತಾರಲ್ಲ. ಈಗಿನ ಮಕ್ಕಳು ಹಾಗೆ ಅಲ್ಲ. ಈಗಿನ ಮಕ್ಕಳು ತುಂಬ ಫಾರ್ವರ್ಡ್ ಆಗಿದ್ದಾರೆ. ಯಾಕೆಂದರೆ ಅವರ ಮೊಬೈಲ್ನಲ್ಲಿ ಇರುವುದು, ಕಂಪ್ಯೂಟರ್ ಯುಗ ಈಗ. ಆದ್ದರಿಂದ ಈಗ ನಾವು ಹೇಳಿದಾಗ ಅವರು ಕೇಳೋದಿಲ್ಲ. ಯಾಕೆಂದರೆ ನಮಗಿಂತ ಅವರು ಮುಂದೆ ಹೋಗಿದ್ದಾರೆ, ನಮಗಿಂತ ಜಾಸ್ತಿ ಮುಂದೆ ಹೋಗಿದ್ದಾರೆ ಈಗ ಅವರು. ಆದ್ದರಿಂದ ನಾವು ನಮ್ಮದು ಮಟ್ಟಿಗೆ ಹೇಳಿಕೊಡ್ತೇವೆ. ಯಾಕೆಂದರೆ ಚೆಂದ ಮಾಡಿ ಬರಿ, ಅಕ್ಷರ ನೀಟಾಗಿ ಬರಿ ಅಂತ ಹೇಳ್ತಾರೆ. ಹಾಗೆ ಮಾಡಿಸ್ತೇನೆ ನಾನು. ನನ್ನ ಹತ್ರ ಬಂದ ಮಕ್ಕಳನ್ನು ನಾನು ಮಾಡಿಸ್ತೇನೆ ಹಾಗೆ. ಈಗ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನು ದಾಟಿ ಬಂದು ನೀವು ನಿಮಗೆ ಶಿಕ್ಷಣ ವೃತ್ತಿಯಲ್ಲಿ ಕನ್ನಡ ಕಣ್ಮಣಿ ಪ್ರಶಸ್ತಿ ಮತ್ತೆ ಜನ ಮೆಚ್ಚಿದ ಶಿಕ್ಷಕಿ ಹೀಗೆ ಪ್ರಶಸ್ತಿಗಳು ಸಿಗ್ತದೆ, ಹೇಗೆ ಅನಿಸ್ತಾ ಇದೆ ಮ್ಯಾಮ್? ನನಗೆ ನಿಜವಾಗಿ ಉಂಟಲ್ಲ, ಪ್ರಶಸ್ತಿ ಸಿಗ್ತದೆ ಅಂತ ನಾನು ಕೆಲಸ ಮಾಡಿದಲ್ಲ. ಆದರೆ ನನಗೆ ಅದು ನಾನು ಎಕ್ಸೆಪ್ಟ್ ಮಾಡಲಿಲ್ಲ. ಯಾಕೆ ಗೊತ್ತಾ, ನನಗೆ ಗೊತ್ತೇ ಇಲ್ಲ ಅದು ಪ್ರಶಸ್ತಿ ಬರ್ತದೆ ಅಂತೇಳಿ. ಯಾಕೆಂದ್ರೆ ತುಂಬ ಜನ ಟೀಚರ್ಸ್ ಸಿಗ್ತಾರೆ, ಯಾರಿಗೆ ಸಿಗ್ತದೆ ಅಂತೇಳಿ. ಇದು ಬಿಳಿಯೂರಿನಲ್ಲಿ ನನಗೆ ಜನ ಮೆಚ್ಚಿದ ಶಿಕ್ಷಕ ಸಿಕ್ಕಿತು. ಜನ ಮೆಚ್ಚಿದ ಶಿಕ್ಷಕ ಅಂದರೆ ಏನು, ಅಲ್ಲಿ ಗ್ರಾಮದಲ್ಲಿ ಒಬ್ಬರನ್ನು ಆಯ್ಕೆ ಮಾಡೋದು. ಅಂದರೆ 2-3 ಶಾಲೆ ಉಂಟು ಅಲ್ಲಿ. ಅದರಲ್ಲಿ ಒಬ್ಬರನ್ನು ಏನೋ ನನಗೆ ಸಿಕ್ಕಿತು. ಅದು ಏನೋ ನನ್ನದೊಂದು
ಪುಣ್ಯ ಅಂತ ಕಲ್ಪನೆಯೂ ಹೇಳ್ಬೋದು. ಮಾಡಿರೋದು. ಹೌದು, ನಾನು ನಿಜವಾಗಿ ಎಣಿಸೋದಿಲ್ಲ. ಯಾಕೆಂದರೆ ತುಂಬ ಜನ ಇದ್ದಾರೆ ನೋಡಿ ಶಿಕ್ಷಕ, ಎಷ್ಟೋ ಜನ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಎಲ್ಲ ಇದ್ದಾರೆ. ಹಾಗೆ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ. ಆಮೇಲೆ ಮತ್ತೆ ಇಲ್ಲಿ ಸಹ ಹಾಗೆ ಕಣ್ಮಣಿ ಅಂತ ನನಗೆ ನಿಜವಾಗಿ ಉಂಟಲ್ಲ ಕನ್ನಡ ಕಣ್ಮಣಿ, ನನಗೆ ಅದು ಸಿಗ್ತದೆ ನಂಗೆ ಗೊತ್ತೇ ಇರಲಿಲ್ಲ. ನಾನು ಎಕ್ಸಾಮ್ ಮಾಡಿದ್ದೇನೆ, ನನ್ನ ಕೆಲಸವನ್ನು ಮಾಡಿದ್ದೇನೆ, ನಾನು ಕಳಿಸಿದ್ದೇನೆ. ಮತ್ತು ಪ್ರಶಸ್ತಿ ಬರುವಾಗಲೇ ನನಗೆ ಗೊತ್ತದ್ದು ಪ್ರಶಸ್ತಿ ಬಂದಿದೆ ಅಂತ. ಮತ್ತು ಇದು ಸಹ ಹಾಗೆ ನ್ಯಾಷನಲ್ ಬಿಲ್ಡರ್ ಅವಾರ್ಡ್ಸ್ ಹಾಗೆ, ಇದು ಮಕ್ಕಳು ಸಿಲೆಕ್ಟ್ ಮಾಡೋದು, ಮಕ್ಕಳು ಸಿಲೆಕ್ಟ್ ಮಾಡಿ ಮತ್ತು HM ಮಾರ್ಕ್ ಕೊಡೋದು. ಅದನ್ನು ಮಾಡಿ ಆಗುವಾಗ ಮತ್ತೆ ಅವರು ರೋಟ್ರಿ ಅವರು ಬಂದು ಹೇಳಿದರು, ವಾರಿಜಾಕ್ಷಿಯವರೇ ನಿಮಗೆ ಜಾಸ್ತಿ ಮಾರ್ಕ್ ಸಿಕ್ಕಿದೆ ಅಂತ ಹೇಳಿದರು. ನನಗೆ ಆಗ ಶಾಕ್ ಆಯಿತು. ಮತ್ತು ಟೀಚರ್ಸಿಗೆ ಸಹ ಇತ್ತು ಮಾತ್ರ, ಎಂತ ಗೊತ್ತುಂಟ, ವಾರಿಜಾಕ್ಷಿ ಟೀಚರಿಗೆ ಸಿಗಬೇಕು ಅಂತ ಇದ್ದರು. ಅವರೆಲ್ಲ ಹೇಳ್ತಿದ್ರು ಸಿಕ್ಕಿದರೆ ಅವರಿಗೆ ಒಳ್ಳೆ ಕೆಲಸ ಮಾಡ್ತಾರೆ, ಅವರು ಅವಳಿಗೆ ಕೊಡಬೇಕು ಅಂತ ಇತ್ತು. ನಾವೀಗ ಸರ್ಕಾರಿ ಶಾಲೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಮಕ್ಕಳಿನ ಕೊರತೆ, ಒಂದು ಅಳಿವಿನಂಚಿನಲ್ಲಿರುವಂತಹ ಒಂದು ಸಂಸ್ಥೆ ಇದ್ರೆ ಸರ್ಕಾರಿ ಶಾಲೆ. ಇದ್ರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್, ಈಗ ಅಂದಿನ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ? ಬದಲಾವಣೆ ತುಂಬ ಆಗಿದೆ. ಯಾಕೆಂದರೆ ಈಗ ಇಂಗ್ಲೀಷ್ ಮೀಡಿಯಂ ಶಾಲೆಗಳೆಲ್ಲ ತುಂಬ ಆಗಿದೆ. ಮತ್ತು ಪೇರೆಂಟ್ಸಿಗೆ ಕೂಡ ಇಂಗ್ಲೀಷಿನ ಮೇಲೆ ವ್ಯಾಮೋಹ. ಯಾಕೆಂದರೆ ನನ್ನ ಮಗು ಇಂಗ್ಲೀಷ್ ಕಲಿಬೇಕಂತ, ಅಲ್ಲಿ ಅದು ಏನು ಕಲಿತದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಮಗು ಇಂಗ್ಲೀಷ್ ಮೀಡಿಯಮಲ್ಲಿ ನನಗೆ ಆಗೋದು ನಿಜವಾಗಿ ಕನ್ನಡ ಮೀಡಿಯಮ್ನಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತದೆ. ಯಾಕೆಂದರೆ ನೋಡಿ, ಕನ್ನಡ ಮೀಡಿಯಮ್ನಲ್ಲಿ ಕಲಿತ ಮಗು ಟ್ಯೂಷನಿಗೆ ಹೋಗೋದಿಲ್ಲ. ಅದೇ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿತ ಮಗು ಟ್ಯೂಷನಿಗೆ ಹೋಗ್ತದೆ ಅಲ್ವಾ? ಹಾಗಾದರೆ ಏನು ವ್ಯತ್ಯಾಸ? ಕನ್ನಡ ಮೀಡಿಯಮ್ನ ಮಗುವಿಗೆ ಟೀಚರ್ಸ್ ಒಳ್ಳೆ ಕಲಿಸ್ತಾರೆ ಅಲ್ಲ, ನಾನು ಅವರು ಕಲಿಸೋದು ಹಾಗೆಲ್ಲ ಹೇಳಿದ್ದು, ವಿಷಯ ಹೇಳಿದ ಹಾಗೆ ಅಲ್ಲ. ನೋಡಿ, ಕನ್ನಡ ಮೀಡಿಯಮ್ ನಮ್ಮ ಮಗು ಇದಕ್ಕೆ ಹೋಗೋದಿಲ್ಲ ನೋಡಿ ಟ್ಯೂಷನ್ಗೆ. ಆದ್ದರಿಂದ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಒಳ್ಳೆ ಸಿಗ್ತದೆ ಅಂತ ಅರ್ಥ ಅದ್ರದ್ದು. ಮತ್ತು ನೋಡಿ, ಫೀಸ್ ಸಹ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಕಡಿಮೆ ಉಂಟು, ಆದರೂ ಸಹ ಜನರಿಗೆ ಗೊತ್ತಾಗೋದಿಲ್ಲ, ಜನರಿಗೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ಕಳಿಸೋದು ಲಾಭ ಎಷ್ಟಿದೆ ಅವರಿಗೆ ಅಲ್ವಾ, ಊಟ ಡ್ರೆಸ್ ಎಲ್ಲ ಸಿಗ್ತದೆ. ಆದರೂ ಸಹ ಇಂಗ್ಲೀಷ್ ಮೀಡಿಯಮ್ಮೇ ಕಲಿಸ್ತಾರೆ. ಆದ್ದರಿಂದ ಇಲ್ಲಿ ಏನಾಗ್ತದೆ, ಎಲ್ಲ ಮಕ್ಕಳಿಗೆ ಸಹ ನಾವು ಸಹ ಹೋಗುವ ಅಂತ. ಹಾಗೆ ಶಾಲೆಯಲ್ಲಿ ಮಕ್ಕಳು ಕಡಿಮೆ ಆಗ್ತಿದ್ದಾರೆ, ಎಲ್ಲರಿಗೆ ಸಹ ಅಲ್ಲಿಗೆ ಹೋಗುವ ಹಾಗೆ ಪೇರೆಂಟ್ಸ್ಗೆ ಆಗ್ತದೆ, ನನ್ನ ಮಗು ಸಹ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಲಿ ಅಂತೇಳಿ ಅಲ್ವಾ. ಹಾಗೆ ಇದು ಇಂಗ್ಲೀಷ್ ಮೀಡಿಯಮ್ಮೇ ಸ್ವಲ್ಪ ಇದಾಗ್ತಾ ಉಂಟು, ಕನ್ನಡ ಮೀಡಿಯಮ್ಮು ಹೋಗ್ತಾ ಬಂದಿದೆ ಹೀಗೆ. ಯಾಕೆಂದರೆ ಇಂಗ್ಲೀಷ್ನ ವ್ಯಾಮೋಹ ಜಾಸ್ತಿ ಆಗಿ, ಯಾಕೆಂದರೆ ಇಂಗ್ಲೀಷ್ ಬೇಕು ನಮಗೆ, ಅದು ವ್ಯವಹಾರಕ್ಕೆ ಅಷ್ಟೇ ಅಲ್ವಾ. ಈಗ ಕನ್ನಡ ತುಳು ಮಗುವಿಗೆ ಬರಬೇಕು, ಯಾಕೆಂದರೆ ನಮ್ಮ ರಾಜ್ಯ ಭಾಷೆ ಕನ್ನಡ, ಆದ್ದರಿಂದ ಕನ್ನಡ ಮಗುವಿಗೆ ಬರಬೇಕು. ಮಾತೃಭಾಷೆ ತುಳು, ತುಳು ಮಗುವಿಗೆ, ಅದು ತುಳು ಆಗಲಿ ಯಾವುದಾಗಲಿ ಮಾತೃಭಾಷೆ, ಅದು ಅವರವರ ಮಾತೃಭಾಷೆ, ಅದು ಅವರಿಗೆ ಬರಬೇಕು ಅಲ್ವಾ. ಇದು ಏನಿಲ್ಲ, ಮಕ್ಕಳಿಗೆ ತುಳು ಸಹ ಬರೋದಿಲ್ಲ, ಕನ್ನಡ ಸಹ ಬರೋದಿಲ್ಲ, ಈಗ ಇಂಗ್ಲೀಷ್ ಸಹ ಈಗ ಅರ್ಧಂಬರ್ಧ ಬರ್ತದೆ ಅಂದರೆ ಹಾಗೆ ಆಗಿದೆ ಈಗ ಪರಿಸ್ಥಿತಿ ಹಾಗೆ ಆಗಿದೆ. ಯಾಕೆಂದರೆ ಮಕ್ಕಳು ಟ್ಯೂಷನ್ಗೆ ಯಾಕೆ ಹೋಗೋದು, ಅವರಿಗೆ ಬರೋದಕ್ಕೆ ಟ್ಯೂಷನಿಗೆ ಹೋಗೋದು, ಈ ರೀತಿಯಲ್ಲೇ ಆಗ್ತಾ ಉಂಟು. ಆದ್ದರಿಂದ ಈಗ ಶಿಕ್ಷಣ, ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಈಗ ಇದು ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ. ನಾವೆಲ್ಲ ಹೋಗುವಾಗ ತುಂಬ ಮಕ್ಕಳಿದ್ದರು, ಈಗೆಲ್ಲ ಇದು ಬೆರಳೆಣಿಕೆ ಎಷ್ಟಿದ್ದಾರೆ ಅಷ್ಟೇ. ಮಕ್ಕಳು ಶಾಲೆಯಲ್ಲಿರುವಾಗ ತಮ್ಮ ಮಾತೃಭಾಷೆಯನ್ನೇ ಶಾಲೆಯಲ್ಲೂ ಕೂಡ ಮಾತಾಡುವಂಥದ್ದು, ಆವಾಗ ಕನ್ನಡ ಹಿಂದೆ ಬರ್ತದ ಅನ್ನುವಂಥದ್ದು. ಕನ್ನಡ ಅಂದರೆ ಮನೆಯಲ್ಲಿ ತಂದೆ ತಾಯಿ ಮಾತೃಭಾಷೆಯನ್ನು ಕಲಿಸಬೇಕು ಮನೆಯಲ್ಲಿ ಸರಿಯಾಗಿ. ಮನೆಯವರು ಏನು ಮಾಡ್ತಾರೆ ಅಂದರೆ, ನನ್ನ ಮಗು ಇಂಗ್ಲೀಷ್ ಕಲಿಬೇಕು ಅಂತ ಮನೆಯಲ್ಲಿ ಸಹ ಇಂಗ್ಲೀಷ್ ಮಾತಾಡ್ತಾರೆ. ಈಗ ಹಾಳಾದ ಹಾಗೆ ಇಂಗ್ಲೀಷ್ ಮಾತಾಡಬಾರ್ದು, ಮನೆಯಲ್ಲಿ ಅವರು ಮಾತೃಭಾಷೆಯನ್ನು ಮಾತಾಡಬೇಕು. ಯಾಕಂದರೆ ಅವರಿಗೆ ಬರಬೇಕು ಮಾತೃಭಾಷೆ. ಈಗ ಎಲ್ಲ ಮರೆತು ಬಿಟ್ಟಿದ್ದಾರೆ. ಶಾಲೆಯಲ್ಲಿ ಕನ್ನಡ ಪಿರಿಯಡಿಗೆ ಕನ್ನಡವನ್ನೇ ಮಾತಾಡಬೇಕು, ಇಂಗ್ಲೀಷ್ ಪಿರಿಯಡಿಗೆ ಇಂಗ್ಲೀಷನ್ನೇ ಮಾತಾಡಬೇಕು. ಆಗ ಮಕ್ಕಳಿಗೆ ಬರ್ತದೆ ಎಲ್ಲ ಲ್ಯಾಂಗ್ವೇಜ್ ಸಹ. ಅದು ಚಿಕ್ಕ ಮಕ್ಕಳಿಗೆ ಬೇಗ ಬರ್ತದೆ ಲ್ಯಾಂಗ್ವೇಜ್. ಇದು ಆಗುವುದಿಲ್ಲ ಈಗ ಎಲ್ಲ ಇಂಗ್ಲೀಷೇ ಆಗಿದೆ. ಹಾಗೆ ಇಲ್ಲೇ ಸರ್ಕಾರಿ ಶಾಲೆಗೆ ಹೋಯಿತು, ಮಕ್ಕಳು ಬರುವುದಿಲ್ಲ ಸರ್ಕಾರಿ ಶಾಲೆಗೆ. ನಾವೀಗ ಕಡೆದಾಗಿ ಕೇಳೋದಾದ್ರೆ, ಮುಂಬರುವ ಶಿಕ್ಷಕರಿಗೆ ನಿಮ್ಮ ಒಂದು ಅನುಭವದ ದೃಷ್ಟಿಯಿಂದ ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ? ನಾನು ಈಗ ಅಂದರೆ ಏನು ಹೇಳಬೇಕು ಅಂತ ಆಗ್ತಾ ಇಲ್ಲ. ಯಾಕೆಂದರೆ ಈಗ ಎಲ್ಲ ಶಿಕ್ಷಣ ಈ ರೀತಿ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ ಈಗ ಅಂದರೆ ನಾನು ಹೇಳೋದು, ನಾವು ನಮ್ಮ ಸೇವೆ, ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು, ನಾವೊಂದು ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಮತ್ತು ನಮಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದು ನಮಗೆ ಬಿಟ್ಟದ್ದು. ಅಂದರೆ ಒಂದು ಮಗುವನ್ನು ನಾವು ಒಳ್ಳೆಯದು ಮಾಡುವ ಸಹ ನಾವೇ,
ಅದನ್ನು ಕೆಟ್ಟದ್ದು ಮಾಡೋದವರು ಸಹ ನಾವೇ, ಮತ್ತು ಸಮಾಜ ಸಹ ಉಂಟು ಅದಕ್ಕೆ. ಅದು ಸಹ ನಮ್ಮಿಂದ ಆದಷ್ಟು ನಾವು ಆ ಮಗುವನ್ನು ಒಳ್ಳೆಯದಾಗೋಕ್ಕೆ ಪ್ರಯತ್ನ ಮಾಡಬೇಕು, ಅಷ್ಟೇ ನಾನು ಹೇಳ್ತಾ ಇರೋದು. ಮತ್ತು ಮಕ್ಕಳಿಗೆ ಸಹ ಹಾಗೆ, ಅವರು ಕಷ್ಟಪಟ್ಟು ಓದಬೇಕು. ಯಾಕೆಂದರೆ ಈಗ ಉಂಟಲ್ಲ ಶಿಕ್ಷಣ, ಸ್ವಲ್ಪ ಕಲಿತ್ರೆ ಏನು ಪ್ರಯೋಜನ ಇಲ್ಲ. ಮೊದಲೆಲ್ಲ ಆದರೆ SSLC ಕಲಿತ್ರೆ ಸಾಕಾಗ್ತಿತ್ತು, ಈಗ ಡಿಗ್ರಿ ಸಹ ಸಾಕಾಗೋದಿಲ್ಲ, ಈಗ ಡಬಲ್ ಡಿಗ್ರಿ ಆಗಬೇಕು. ಆದ್ದರಿಂದ ಮಕ್ಕಳು ಈಗ ಪ್ರಯತ್ನ ಮಾಡಬೇಕು, ಮಕ್ಕಳು ಚೆನ್ನಾಗಿ ಕಲಿಬೇಕು, ಅದೇ ಮತ್ತು ಏನು ಹೇಳಲಿಕ್ಕೆ ಆಗೋದಿಲ್ಲ, ಅವರ ಪ್ರಯತ್ನ. ಅಂದರೆ ಇದಕ್ಕೆಲ್ಲ ಈ ಮೊಬೈಲ್ಗಳಿಗೆಲ್ಲ ಹೋಗಬಾರ್ದು. ಯಾಕೆಂದರೆ ಈಗ ಚಿಕ್ಕ ಮಕ್ಕಳಿಗೆ ಎಂತ ಮಾಡ್ತಾರೆ ಗೊತ್ತಾ, ಊಟ ಮಾಡುವಾಗ ಸಹ ಮೊಬೈಲ್ ಕೊಡ್ತಾರೆ, ಊಟ ಮಾಡಿ ಅವರು ಹಠ ಮಾಡಿದರೆ ಸಹ ಮೊಬೈಲ್ ಕೊಡ್ತಾರೆ. ಅದು ಯಾರು ಮಾಡಿದ್ದು ತಪ್ಪು, ಮಿಸ್ಟೇಕ್. ಪೇರೆಂಟ್ಸ್ ನಾವು ಮಾಡಬಾರ್ದು ಹಾಗೆಲ್ಲ. ಮಕ್ಕಳನ್ನು ಆದಷ್ಟು ಮೊಬೈಲ್ನಿಂದ ದೂರ ಇರಬೇಕು ಮಗು. ಆಗ ಅವರು SSLC ನಂತರ ಆದರೆ ತೊಂದರೆ ಇಲ್ಲ, ಮೊಬೈಲ್ ಕೊಟ್ಟರೆ. ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ಅದು ಸೈಡ್ ಎಫೆಕ್ಟ್ಸ್ ಆಗ್ತದೆ ಅದರಲ್ಲಿ, ಮೊಬೈಲ್ನಲ್ಲಿ. ಅದನ್ನೆಲ್ಲ ದೂರ ಮಾಡಿದರೆ ಮಕ್ಕಳು ಸ್ವಲ್ಪ ಒಳ್ಳೆಯದಾಗ್ಬೋದು ಅಂತ ನನ್ನ ಅನಿಸಿಕೆ. ನಿಮ್ಮ ಒಂದು ಅನುಭವದ ದೃಷ್ಟಿಯಿಂದ ಒಂದಷ್ಟು ಮಾತುಕತೆಯನ್ನು ಮಾಡಿದ್ವಿ, ಒಂದಷ್ಟು ಮಾತುಗಳನ್ನು ತಿಳಿಸಿದ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ಇದಾಗಿತ್ತು ಗುರುಭ್ಯೋ ನಮಃ ಕಾರ್ಯಕ್ರಮದಲ್ಲಿ ಶಿಕ್ಷಕಿ ವಾರಿಜಾಕ್ಷಿ ಅವರ ಅನುಭವದ ಮಾತುಗಳು. ಹೀಗೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶಿಕ್ಷಕರ ಜೊತೆ ನಾನು ಸಿಗ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.